ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಸುಮಾರು ಜನ ಮಾಡೆಲ್ ಪೇಪರ್ 3 ಸಾಲ್ವ್ ಮಾಡಿ ಅಂತ ಹೇಳ್ತಿದ್ದೀರಾ. ಸೊ ಇವತ್ತು ನಾವು ಮಾಡೆಲ್ ಪೇಪರ್ 3 ನ ಸಾಲ್ವ್ ಮಾಡ್ತಿದೀನಿ. ನೋಡಿ, ಮಾಡೆಲ್ ಪೇಪರ್ 3 ನಲ್ಲಿ ಆಸ್ ಇಟ್ ಇಸ್ ಸ್ಟಾರ್ಟಿಂಗ್ ಅಲ್ಲಿ ಬರುವಂತಹ MCQ ಕ್ವಶನ್ಸ್ ಅಲ್ಲಿ ನೀವು ನೋಡಬಹುದು. ಇಲ್ಲಿ ನಾವು ಮೇನ್ ಆಗಿ ನಾನು ನಿನ್ನೆ ಕೂಡ ಲೈವ್ ಕ್ಲಾಸ್ ಮಾಡಿದ್ದೆ, ಲೈವ್ ಕ್ಲಾಸ್ ಅಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಇವತ್ತು ಕೂಡ ಒಂದು ಲೈವ್ ಕ್ಲಾಸ್ ಇರುತ್ತೆ, ಲೈವ್ ಕ್ಲಾಸ್ಗೆ ಜಾಯ್ನ್ ಆಗಿ. ಮತ್ತೆ ಈಗ ನೋಡಿ, ಸೊ ನಾವು ಯು ಕ್ಯಾನ್ ಅಬ್ಸರ್ವ್. ಸೊ ನಾವು ಮೇನ್ ಇಂಪಾರ್ಟೆನ್ಸ್ ಕೊಡಬೇಕಾಗಿರುವಂತಹ ಸ್ಟ್ರೈಟ್ ಲೈನ್ಸ್ ಮತ್ತೆ ಡಿಫ್ರೆನ್ಸಿಯೇಷನ್, ಇವೆರಡಕ್ಕೆ ಮ್ಯಾಕ್ಸಿಮಮ್ ನೀವು ಇಂಪಾರ್ಟೆನ್ಸ್ ಕೊಟ್ರೆ ಸಾಕು. ಸುಮಾರು ಆ ನೀವು ಪಾಸ್ ಅನ್ನ 2 ಮಾರ್ಕ್ಸ್ ನ ತಗೊಬಹುದು. ಓಕೆನಾ. ಈಗ ಫಸ್ಟ್ ಒನ್ ನೀವು ನೋಡಿದಂಗೆ ಜಸ್ಟ್ ಫಾರ್ಮುಲಾ ಕೊಟ್ಟಿದ್ದಾರೆ, ಸ್ಲೋಪ್ ಪಾಯಿಂಟ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಸೊ ವೆರಿ ಸಿಂಪಲ್. ಸ್ಲೋಪ್ ಪಾಯಿಂಟ್ ಫಾರ್ಮ್ ನಿಮಗೆಲ್ಲ ಗೊತ್ತೇ ಇದೆ. y minus y1 is equal to m into x minus x1. The slope of a straight line is given by tan theta, that is the same. The product of the slope is 1, then the lines are, ನೋಡಿ ಆಕ್ಚುಲಿ ಕ್ವಶನ್ ರಾಂಗ್ ಇದೆ. ಇಲ್ಲಿ 1 ಅಂತ ಕೊಟ್ಟಿದ್ರೆ ಪ್ಯಾರಲಲ್ ಪರ್ಪೆಂಡಿಕ್ಯುಲರ್, ನೈದರ್ ಪ್ಯಾರಲಲ್ ನಾಟ್ ಪರ್ಪೆಂಡಿಕ್ಯುಲರ್. ಆಕ್ಚುಲಿ -1 ಕೊಟ್ಟಿದ್ರೆ ಪರ್ಪೆಂಡಿಕ್ಯುಲರ್ ಆಗ್ತಾ ಇತ್ತು, ಇಲ್ಲಿ +1 ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಕ್ಲಿಕ್ ದಿಸ್ ಒನ್, ನೈದರ್ ಪ್ಯಾರಲಲ್ ನಾಟ್ ಪರ್ಪೆಂಡಿಕ್ಯುಲರ್ ಕೊಡಬಹುದು. The which rule is used to differentiate y is equal to 3 sin x plus 4 cos x. ಅಂದ್ರೆ ಇದನ್ನ ಸಮ್ ರೂಲ್ ಅಂತ ಕರೀತಾರೆ. ಅಂದ್ರೆ ಎರಡು ಫಂಕ್ಷನ್ ನ ಪ್ಲಸ್ ಹಾಕಿ ಕೊಟ್ಟಿರೋದ್ರಿಂದ ಸಮ್ ರೂಲ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ನು ಇದು ಡಿಫ್ರೆನ್ಸ್ ನಿಮಗೆಲ್ಲ ಗೊತ್ತೇ ಇದೆ ಯಾವ ತರ ಮಾಡೋದು ಅಂತ ಹೇಳಿ. ಸೊ y ಡ್ಯಾಶ್ ಇಸ್ ಈಕ್ವಲ್ ಟು ಈ ಒಂದು e⁴ ನ ನಿಮ್ಗೆ ಗೊತ್ತಾಗ್ಲಿ ಅಂದ್ರೆ ಈ sin x ಗೆ ಡಿರೈವೇಟಿವ್ ಏನು, cos x. cos x ಎಲ್ಲಿದೆ, ಇಲ್ಲಿ ಒಂದೇ ಇರುವಂತದ್ದು. ಹಾಗಾದ್ರೆ ಇಲ್ಲಿ ಮೈನಸ್ cos x ಇದೆ, ಇದು ಆಗೋದಿಲ್ಲ. sin x ಆಗಲ್ಲ, ಮೈನಸ್ sin x ಆಗಲ್ಲ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ದ ಡಿರೈವೇಟಿವ್ ಆಫ್ sin x ಸ್ಕ್ವೇರ್, ನೋಡಿ sin x ಸ್ಕ್ವೇರ್ ಅಂದ್ರೆ ಫಸ್ಟ್ ಆಫ್ ಆಲ್ ಇದು cos x ಸ್ಕ್ವೇರ್ ಇರಬೇಕು. ಆ ಒಳಗಡೆ ಇರುವಂತಹ ಎಕ್ಸ್ ಸ್ಕ್ವೇರ್ ಗೆ ಚೈನ್ ರೂಲ್ ನ ಅಪ್ಲೈ ಮಾಡ್ತೀರಿ. ಸೊ ಚೈನ್ ರೂಲ್ ಅಪ್ಲೈ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಗೆ ಏನಾಗುತ್ತೆ, 2x ಆಗುತ್ತೆ. ಹಾಗಾದ್ರೆ ಆನ್ಸರ್ ಏನು, ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಮತ್ತೆ 2x ಪಕ್ಕದಲ್ಲಿ ಇರಬೇಕು. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ದ ಸ್ಲೋಪ್ ಆಫ್ ಎ ನಾರ್ಮಲ್ ಗಿವನ್ ಟು ದ ಕರ್ವ್ y is equal to f of x. ಇಲ್ಲಿ ನಾರ್ಮಲ್ ನ ಕೇಳ್ತಿದ್ದಾರೆ, ನೆನ್ಪಿಟ್ಕೊಳ್ಳಿ. ಸ್ಲೋಪ್ ಅಂದ್ರೆ ಬರೀ m, ಅದೇ ನಾರ್ಮಲ್ ಅಂದ್ರೆ -1/m. -1/m ಅಂದ್ರೆ m is nothing but what, dy divided by dx. ಕರೆಕ್ಟಾ. ಸೊ ಹಾಗಾದ್ರೆ ಆನ್ಸರ್ ಯಾವುದು, ದಿಸ್ ಇಸ್ ದ ಆನ್ಸರ್. ಅಂದಾಗೆ ನೀವು ಇನ್ನ ಮೊಬೈಲ್ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದ್ರೆ, ಸೊ ನೀವು ಜಸ್ಟ್ ಪ್ಲೇ ಸ್ಟೋರ್ ಅಲ್ಲಿ ರವಿ ನಂದಿ ಅನ್ನುವಂತ ಆಪ್ ಅನ್ನ ಸರ್ಚ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಗೆ ಸುಮಾರು ಪಾಸಿಂಗ್ ಪ್ಯಾಕೇಜಸ್ ಮತ್ತೆ ನಿಮ್ಗೆ ಫ್ಯೂಚರ್ ಆಗುವಂತಹ ಪ್ರತಿಯೊಂದು ಎಕ್ಸಾಮ್ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಅಲ್ಲಿ ನಿಮಗೆ ಡಿಪ್ಲೊಮಾ ಕಂಪ್ಲೀಟ್ ಆಗಿ, ನಾಟ್ ಓನ್ಲಿ ಡಿಪ್ಲೊಮೋ, SSLC ಕೂಡ ನಾನು ಈಗ ವಿಡಿಯೋಸ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದೀನಿ, ನೀವು ನೋಡಬಹುದು. ಓಕೆನಾ. ನಾವು ನೋಡ್ತಾ ಇದೀರಾ, ದ ವೆಲಾಸಿಟಿ ಆಫ್ ದಿ ಪಾರ್ಟಿಕಲ್ ವಿತ್ ದ ಮೋಷನ್ y is equal to x ರಿಮೈನ್ಸ್. ಸೊ ವೆಲಾಸಿಟಿ ಅಂತ ಹೇಳಿದ ತಕ್ಷಣ ನಮ್ಗೆ ಗೊತ್ತೇ ಇದೆ, ವೆಲಾಸಿಟಿ ಅಂದ್ರೆ ಏನು, dy/dx. ಡಿರೈವೇಟಿವ್ ಆಫ್ x ಏನು, 1 ಬರುತ್ತೆ. ಸೊ ಆನ್ಸರ್ 1 ಆಗುತ್ತೆ. ದ ಆಕ್ಸಲರೇಷನ್ ಆಫ್ ದ ಪಾರ್ಟಿಕಲ್ y is equal to f of x ರಿಮೈನ್ 0 ವೆನ್, ಯಾವಾಗ ನಮ್ಗೆ ಆಕ್ಸಲರೇಷನ್ 0 ಆಗುತ್ತೆ. ಸೊ ನೋಡಿ, ವೆಲಾಸಿಟಿ ಇಸ್ ಈಕ್ವಲ್ ಟು dy/dx, ನಿಮ್ಗೆಲ್ಲ ಚೆನ್ನಾಗಿ ಗೊತ್ತೇ ಇದೆ. ವೆಲಾಸಿಟಿನ ನಾವು ಡಿರೈವೇಟಿವ್ ಮಾಡಿದ್ರೆ ಬರೋದೇನು, ದಟ್ ಇಸ್ ಆಕ್ಸಲರೇಷನ್. ಹಾಗಾದ್ರೆ ಈ dy/dx ನ ಡಿರೈವೇಟಿವ್ ಮಾಡಿದಾಗ ಏನ್ ಬಂದಿರುತ್ತೋ ಅದೇನಾಗುತ್ತೆ, ಸೊ ಕಾನ್ಸ್ಟೆಂಟ್ ಇದ್ರೆ ನಮ್ಗೆ 0 ಆಗುತ್ತೆ. ಕರೆಕ್ಟಾ. ಸೊ ವೆಲಾಸಿಟಿ ಕಾನ್ಸ್ಟೆಂಟ್ ಇದ್ರೆ ಆಕ್ಸಲರೇಷನ್ ಆಗುತ್ತೆ 0. ಇಲ್ಲಿ ಕೇಳ್ತಿದ್ದಾರೆ, ದ ಮೋಷನ್ ಈಸ್ ಸೆಡ್ ಟು ಬಿ 0 ಅಂತ. ಆಕ್ಸಲರೇಷನ್ 0 ಆಗ್ಬೇಕಂದ್ರೆ ವೆಲಾಸಿಟಿ ಏನಾಗಬೇಕು, ಕಾನ್ಸ್ಟೆಂಟ್ ಆಗ್ಬೇಕು. ಸೊ ಹಾಗಾಗಿ ವೆಲಾಸಿಟಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಇಸ್ ದ ಕರೆಕ್ಟ್ ಆನ್ಸರ್. ದ ಇಂಟಗ್ರಲ್ ವ್ಯಾಲ್ಯೂ ಆಫ್ ಇಂಟಗ್ರೇಷನ್ ಆಫ್ c dx, c ಅನ್ನೋದು ಕಾನ್ಸ್ಟೆಂಟ್, ಹಾಗಾದ್ರೆ cx ಅಂತ ಬರುತ್ತೆ ಆನ್ಸರ್. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ದ ಇಂಟರ್ನಲ್ ವ್ಯಾಲ್ಯೂ ಆಫ್ ಇಂಟಗ್ರೇಷನ್ ಆಫ್ 2 ಟೈಮ್ಸ್ ಆಫ್ sin x, 2 ಕಾನ್ಸ್ಟೆಂಟ್ ಇದೆ. sin x ಗೆ ಮೈನಸ್ cos x, -2 cos x. ನೆನ್ಪಿಟ್ಕೊಳ್ಳಿ, ಸುಮಾರು ಹುಡುಗರು ಮಿಸ್ಟೇಕ್ ಮಾಡ್ಕೋತಾರೆ. ಯಾಕಪ್ಪ ಅಂದ್ರೆ ಡಿಫ್ರೆನ್ಸಿಯೇಷನ್ ಗೂಗಲ್ ಇದ್ರೆ sin x ಗೆ ನೀವೇನ್ ಮಾಡ್ತೀರಾ, cos x ಅಷ್ಟೇ ತಗೋತೀರಾ. ಆಕ್ಚುಲಿ sin x ಗೆ ನಮ್ಗೆ ಮೈನಸ್ cos x ಬರ್ಬೇಕು. ದ ಇಂಟರ್ನಲ್ ವ್ಯಾಲ್ಯೂ ಆಫ್ 2 power x. ಸೊ 2 power x ಗೆ ಇಟ್ ಇಸ್ ನಥಿಂಗ್ ಬಟ್ ಫಾರ್ಮುಲಾ ಇಂಟಗ್ರೇಷನ್ ಆಫ್ a power x ಇದ್ದಂಗೆ. ಇಲ್ಲಿ ಇಂಟಗ್ರಲ್ ಏನಾಗುತ್ತೆ ಅಂದ್ರೆ, ಈ ಏನ್ ಡಿರೈವೇಟಿವ್ ಅಲ್ಲಿ ಪಕ್ಕದಲ್ಲಿ ಬರುತ್ತೋ ಇಲ್ಲೆಲ್ಲ ಕೆಳಗಡೆ ಬರುತ್ತೆ. ಅಂದ್ರೆ ಏನಪ್ಪಾ ಪಕ್ಕದಲ್ಲಿ ಬರೋದಂದ್ರೆ ಏನ್ ಸರ್, ಡಿರೈವೇಶನ್ ಆಫ್ a power x, ಡಿಫ್ರೆನ್ಸಿಯೇಷನ್ ಆಫ್ a power x ಏನು, a power x ಇಂಟು log x, ಇದು ಪಕ್ಕದಲ್ಲಿ ಬರುತ್ತೆ. ಅದೇ ಇಂಟಗ್ರೇಷನ್ ಆಫ್ a power x ಏನಾಗುತ್ತಪ್ಪ ಅಂದ್ರೆ a power x ಡಿವೈಡೆಡ್ ಬೈ log a ಬರುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ 2 power x ಗೆ 2 power x ಬೈ log. ಸೊ ಎಲ್ಲಿದೆ ಆನ್ಸರ್, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ದ ವ್ಯಾಲ್ಯೂ ಆಫ್ ಇಂಟಗ್ರಲ್ sin x ಗೆ 0 to π/2. sin x ಗೆ ನಮ್ಗೆ ಗೊತ್ತಿದೆ, ಈಗ ತಾನೇ ಹೇಳಿದೆ, ಮೈನಸ್ cos x ಅಂತ. ಬಟ್ ಎಲ್ಲಿಂದ ಎಲ್ಲಿಗೆ 0 to π/2 ಕೊಟ್ಟಿದ್ದಾರೆ. ಅಪ್ಪರ್ ಲಿಮಿಟ್ -π/2. ಸೊ ಮೈನಸ್ ಆಚೆ ತೆಗಿತೀನಿ, ಕಾಸ್ ಆಫ್ ದಿ ವ್ಯಾಲ್ಯೂ π/2 ಹಾಕ್ತೀನಿ, ಮೈನಸ್ cos 0 ಹಾಕ್ತೀನಿ. ಹಾಗಾದ್ರೆ
ಕಾಸ್ ಪೈ ಬೈ ಟು 90 ಬಂದೇನಾಯ್ತು 0 ಆಯ್ತು. ಇದು ಕಾಸ್ 0 ಬಂದು 1 ಮೈನಸ್ ಇಂಟು ಮೈನಸ್ ಪ್ಲಸ್ 1. ಸೊ ಕರೆಕ್ಟ್ ಆನ್ಸರ್ ಇಸ್ ಪ್ಲಸ್ 1. ದ ಏರಿಯಾ ಅಂಡರ್ ದಿ ಕರ್ವ್ y is equal to f of x is evaluated by. ಸೊ ಏರಿಯಾ ಅಂಡರ್ ದಿ ಕರ್ವ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, a to b y into dx. The volume generated by rotating the curve y is equal to f of x. ಡೈರೆಕ್ಟ್ ಫಾರ್ಮುಲಾ ಕೊಟ್ಟಿದ್ದಾರೆ. ಅಗೇನ್ ಪೈ y ಸ್ಕ್ವೇರ್. ಸೊ ಪೈ ಒಂದು ಆಚೆ ಇರಬೇಕು, ಒಳಗಡೆ y ಸ್ಕ್ವೇರ್ ಇರಬೇಕು. ನೆನ್ಪಿಟ್ಕೊಳ್ಳಿ, ಏರಿಯಾಗೆ ಜಸ್ಟ್ ನನಗೆ y into dx a to b. ಅದೇ ತರ ವಾಲ್ಯೂಮ್ಗೆ ಒಂದು ಪೈ ಆಚೆ ಬರುತ್ತೆ ಮತ್ತೆ ಒಳಗಡೆ a to b ಇರುತ್ತೆ, y ಸ್ಕ್ವೇರ್ ಬರುತ್ತೆ. ಇದು ನಾವು ಯೂಸ್ ಮಾಡುವಂತಹ ಫಾರ್ಮುಲಾ. ಓಕೆನಾ? ಸೊ ಇನ್ನ ಇಲ್ಲಿರುವಂತಹ ಫಿಲ್ ಇನ್ ದ ಬ್ಲಾಂಕ್ಸ್. ದ ಈಕ್ವೇಶನ್ ಆಫ್ ಲೈನ್ ಇನ್ ಜನರಲ್ ಫಾರ್ಮ್ ನಿಮ್ಗೆ ಗೊತ್ತಿದೆ, ax plus by plus c is equal to 0. ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ax plus by plus c is equal to 0. ಅದೇ ರೀತಿ ದ ಡಿರೈವೇಟಿವ್ ಆಫ್ y is equal to f of x. ಡಿರೈವೇಟಿವ್ ಆಫ್ y is equal to f of x ಏನ್ ಮಾಡ್ತೀರಾ? 5x ಇರೋದು ಬಂದ್ಬಿಟ್ಟು ನಮ್ಗೆ ಗೊತ್ತಿದೆ ಏನಂತ ಹೇಳಿ. ಸೊ 5 ಆನ್ಸರ್ ಇಸ್ 5 ಕರೆಕ್ಟ್ ಆನ್ಸರ್. ಅದೇ ದ ಸ್ಲೋಪ್ ಆಫ್ ನಾರ್ಮಲ್ 2, 3 ಪಾಯಿಂಟ್ on the curve y is equal to 3x is minus 1/3. Then the slope of a tangent to the same point. ನೋಡಿ, ನಾರ್ಮಲ್ ಮೈನಸ್ 1/3 ಆದ್ರೆ ಸ್ಲೋಪ್ ಇದಕ್ಕೆ ಉಲ್ಟಾ ಆಗ್ಬೇಕು ಮತ್ತೆ ಪಾಸಿಟಿವ್ ಆಗ್ಬೇಕು, ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಇಸ್ 3. ಸೊ ಇಂಟಗ್ರಲ್ ಆಫ್ ಇಂಟರ್ವಲ್ 3 ಅಂದ್ರೆ ಏನಾಯ್ತು, ಒಂದು ಎಕ್ಸ್ ಎಕ್ಸ್ಟ್ರಾ ಬರುತ್ತೆ, 3x plus c. ಇಲ್ಲಿ 3x plus c ಕೊಟ್ಟಿಲ್ಲ, ಬಟ್ 3x ಕನ್ಸಿಡರ್ ಮಾಡಿ. ಕರೆಕ್ಟ್ ಆನ್ಸರ್. ದ ಕಾನ್ಸ್ಟೆಂಟ್ ಆಫ್ ಇಂಟರೇಷನ್ ಇಸ್ ನಾಟ್ ಆಡೆಡ್. ಯಾವಾಗ ನೋಡಿ, ಇಲ್ಲೇ ನಾನು ಎಕ್ಸಾಂಪಲ್ ತೋರಿಸ್ತೇನೆ ನಿಮ್ಗೊಂದು ಫೈನೈಟ್ ಡಿರೈವೇಟಿವ್ ಮಾಡಿದೆ ನೋಡಿ. ಫೈನೈಟ್ ಇಂಟಗ್ರಲ್ ಇಲ್ಲೂ ನಂಗೆ ಸಿ ಅಂತ ಬರ್ಕೊಂಡೇ ಇಲ್ಲ. ದಟ್ ಮೀನ್ಸ್ ವಾಟ್, ಫೈನೈಟ್ ಇಂಟಗ್ರಲ್ ದಟ್ ಈಸ್ ವಾಟ್ ಇಲ್ಲಿ ಕೊಡ್ತಾ ಇದ್ದಾರೆ, ನಾಟ್ ಆಡೆಡ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ದ ಕಾನ್ಸ್ಟೆಂಟ್ ಆಫ್ ಇಂಟರೇಷನ್ ಇಸ್ ನಾಟ್ ಆಡೆಡ್ ಇನ್ ದ ಎವ್ಯಾಲ್ಯೂಯೇಷನ್ ಆಫ್. ಸೊ ಇಂಡೆಫಿನಿಟ್ ಇಂಟರ್ವಲ್ ಕೊಟ್ಟಿದ್ದಾರೆ. ಆಕ್ಚುಲಿ ನಾವು ಎಲ್ಲ ಆಡ್ ಮಾಡಲ್ಲ ಅಂದ್ರೆ ಡೆಫಿನೆಟ್ ಇಂಟಗ್ರಲ್. ಸೊ ಇಲ್ಲಿ ಮಿಸ್ಟೇಕ್ ಆಗಿದೆ. ದಿಸ್ ಇಸ್ ಡೆಫಿನೆಟ್ ಇಂಟಗ್ರಲ್ ಆಗ್ಬೇಕು. ಓಕೆನಾ? ಓಕೆ. ಸೊ ನೌ ವಿಲ್ ಮೂವ್ ಆನ್ ಟು ದ ಪಾರ್ಟ್ ಬಿ ಪ್ರಾಬ್ಲಮ್ಸ್. ಏನ್ ವೆಯ್ಟ್ ಮಾಡ್ತಾ ಇದೀರೋ ಸೊ ಅದನ್ನ ಸಾಲ್ವ್ ಮಾಡೋಣ. ದ ಈಕ್ವೇಶನ್ ಆಫ್ ಲೈನ್ ವಿತ್ y ಇಂಟರ್ಸೆಪ್ಟ್ ಇಸ್ 2 ಅಂಡ್ ಸ್ಲೋಪ್ ಇಸ್ 5. ನೋಡಿ, ಕ್ವಶನ್ ನ ನೋಡಿದ ತಕ್ಷಣ ನೀವು ಅದನ್ನ ಯಾವ ಇದಕ್ಕೆ ಅಪ್ಲೈ ಮಾಡ್ಬೇಕಂತ ಅರ್ಥ ಮಾಡ್ಕೊಬೇಕು. ಇಲ್ಲಿ ನೋಡ್ಬೋದು, ಒಂದು ಸ್ಲೋಪ್ ಕೊಟ್ಟಿದ್ದಾರೆ, ಇನ್ನೊಂದು ಏನ್ ಮಾಡಿದ್ದಾರೆ, y ಇಂಟರ್ಸೆಪ್ಟ್ ಕೊಟ್ಟಿದ್ದಾರೆ. y ಇಂಟರ್ಸೆಪ್ಟ್ ಅಂದ್ರೆ ಏನು, ಸಿ. ಅಂದ್ರೆ ಇವೆರಡು ಕನೆಕ್ಟ್ ಮಾಡೋ ಫಾರ್ಮುಲಾ ಯಾವುದು? ಸೊ ವಿ ಹ್ಯಾವ್ ದ ಫಾರ್ಮುಲಾ. ವಾಟ್ ಇಸ್ ದ ಫಾರ್ಮುಲಾ ಫಾರ್ ದಿಸ್ ಒನ್? y is equal to mx plus c. ಕರೆಕ್ಟಾ? ಸೊ ಹಾಗಾದ್ರೆ ಏನ್ ಮಾಡೋಣ, y is equal to m ವ್ಯಾಲ್ಯೂ ಎಷ್ಟು, m ವ್ಯಾಲ್ಯೂ ಇಸ್ 5 ಕೊಟ್ಟಿದ್ದಾರೆ, x ಆಯ್ತು. c ವ್ಯಾಲ್ಯೂ ಎಷ್ಟು, 2 ಕೊಟ್ಟಿದ್ದಾರೆ. ಸೊ ವಿಚ್ ಇಂಪ್ಲೈಸ್ ದಟ್ ಸ್ಟ್ಯಾಂಡರ್ಡ್ ಫಾರ್ಮ್ ತರಬೇಕು ಅಂದ್ರೆ ಈ ಇದನ್ನ ಲೆಫ್ಟ್ ಸೈಡ್ 0 ಇಟ್ಕೊಂಡು ಈ y ನ ಈ ಕಡೆ ಪುಷ್ ಮಾಡಿ, ಅವಾಗ 5x minus y plus 2. So this will become the correct answer. ಎಕ್ಸಾಮ್ ಅಲ್ಲಿ ಪ್ರಾಬ್ಲಮ್ಸ್ ಮಾಡಕ್ಕೂ ಬರುತ್ತೆ, ಬಟ್ ಐಡೆಂಟಿಫೈ ಮಾಡಬೇಕು ಯಾವ ಪ್ರಾಬ್ಲಮ್ಗೆ ಯಾವ ಫಾರ್ಮುಲಾ ಹಾಕ್ಬೇಕು ಅಂತ. ಅದು ಹಾಕೋದ್ ಬರ್ಲಿಲ್ಲ ಅಂತಂದ್ರೆ ನಿಮ್ಗೆ ಐಡೆಂಟಿಫೈ ಮಾಡಕ್ ಆಗೋದಿಲ್ಲ. ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಫೈಂಡ್ ದ ಸ್ಲೋಪ್ ಆಫ್ ಎ ಟ್ಯಾನ್ 5 ಸ್ಟ್ರೈಟ್ ಲೈನ್. ಬರೀ ಸ್ಲೋಪ್ ನ ಕೇಳ್ತಾ ಇದಾರೆ, ನೆನ್ಪಿಟ್ಕೊಳ್ಳಿ. ಬರೀ ಸ್ಲೋಪ್ ನ ಕೇಳಿದಾಗ, ಸೊ ಬರೀ ಸ್ಲೋಪ್ ಕೇಳಿದಾಗ ನಮ್ಗೆ ವೆರಿ ಸಿಂಪಲ್. ಬರೀ m ಇಸ್ ಈಕ್ವಲ್ ಟು ಫಾರ್ಮುಲಾ ಇರುವಂತದ್ದೇನು 2 ಪಾಯಿಂಟ್ಸ್ ಇದೆ. ಹಾಗಾಗಿ ಫಾರ್ಮುಲಾ ಏನು, y2 minus y1 divided by x2 minus x1. ಸೊ ನಿಮಗೆ ಈಸಿ ಆಗ್ಲಿ ಅನ್ನಂಗಿದ್ರೆ ಮೇಲೆ ಮತ್ತೆ ಕೆಳಗಡೆ ಬರ್ಕೊಳ್ಳಿ. 4, 5 ಒಂದು ಪಾಯಿಂಟ್, 2, 2 ಒಂದು ಪಾಯಿಂಟ್. ಹಾಗಾದ್ರೆ ಸ್ಲೋಪ್ ಇಸ್ ಈಕ್ವಲ್ ಟು, ನೋಡಿ ಯು ಕ್ಯಾನ್ ಮೇಕ್ ದಿಸ್ ಒನ್ x1, y1 ಬರ್ಕೊಳ್ಳಿ. ಇದನ್ನ x2, y2 ಅಂತ ಬರ್ಕೊಳ್ಳಿ. ಸೊ ಈಕ್ವಲ್ ಹಾಕೊಳ್ಳಿ ಇಲ್ಲಿ. ನೋಡಿ, ಇದರಿಂದ ಇದು ಸಬ್ಟ್ರಾಕ್ಟ್ ಮಾಡಿ ನ್ಯೂಮರೇಟರ್ ಅಲ್ಲಿ. 2 minus 5 again 2 minus 4. 2 minus 5 ಎಷ್ಟು, -3. 2 minus 4 ಎಷ್ಟು, -2. ಸೊ ಆನ್ಸರ್ ಏನ್ ಬರ್ತದೆ ನಮ್ಗೆ, ವಿ ಆರ್ ಗೆಟಿಂಗ್ ದ ಆನ್ಸರ್ m is equal to 3/2. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್, ಅಲ್ಲ ಕರೆಕ್ಟ್ ಆನ್ಸರ್. ಇನ್ನ MCQ ಇದ್ದೀನಿ. ಸೊ ವೆರಿ ಸಿಂಪಲ್ ಪ್ರಾಬ್ಲಮ್ ಇದು. ಸ್ಲೋಪ್ ಅಂತ ಕೊಟ್ಟಾಗ ನಾವ್ ಇಷ್ಟೇ ಮಾಡುವಂತದ್ದು. ನೆಕ್ಸ್ಟ್ ಒನ್ ನಾವೀಗ ಡಿಫ್ರೆನ್ಸಿಯೇಷನ್ ಬರ್ತಾ ಇದೀರಿ. ಸೊ ನನ್ ಡಿಫ್ರೆನ್ಸಿಯೇಷನ್ ಬಂದ್ರೆ ಸಾಕು, ಖುಷಿ ಆಗುತ್ತೆ. ಯಾಕಪ್ಪ ಅಂದ್ರೆ ಆನ್ಸರ್ಸ್ ಕಡಿಮೆ ಇರುತ್ತೆ, ಸೊ ಸ್ಟೆಪ್ಸ್ ಕಡಿಮೆ ಇರುತ್ತೆ, ಮಾರ್ಕ್ಸ್ ಜಾಸ್ತಿ ಇರುತ್ತೆ. ನೋಡಿ, y ಗೆ y ಡ್ಯಾಶ್ ಮಾಡ್ಬೇಕು. x to the power 4 ಗೆ ಆನ್ಸರ್ ಏನು, 4x3. sin x ಗಾನು cos x. ಸೊ ಇಷ್ಟೇ ಆನ್ಸರು, ಇಷ್ಟೇ ಬರಿಬೇಕು. ನೀವೇನು ಬೇರೆ ಬರೆಯಕ್ ಹೋಗ್ಬೇಡಿ. ಇಲ್ಲಿರುವಂತಹ 2 ಮಾರ್ಕ್ಸ್ ಗೆ 2 ಡಿರೈವೇಟಿವ್ ಮಾಡಿದಿರಾ, 2 ಮಾರ್ಕ್ಸ್ ಕೊಡ್ತಾರೆ. ಓಕೆನಾ? ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಒನ್.
ಇಲ್ಲೂ ಅಷ್ಟೇ ನಾವು ಚೈನ್ ರೂಲ್ ನ ಅಪ್ಲೈ ಮಾಡ್ತಾ ಇದೀರಿ. ಚೈನ್ ರೂಲ್ ನ ಅಕಸ್ಮಾತ್ ನೀವು ಕಲ್ತಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಂಬೇಡಿ. ಸೊ ಬೇರೆ ಪ್ರಾಬ್ಲಮ್ಸ್ ಅಲ್ಲಿ ನಿಮ್ಗೆ ಮಾರ್ಕ್ಸ್ ಬರುತ್ತೆ. ಬಟ್ ಅಬ್ಸರ್ವ್ ಮಾಡಿ, ಇದನ್ನ ನಾನು ಎಕ್ಸ್ ಅಂತ ಟ್ರೀಟ್ ಮಾಡ್ತೀನಿ. ಈಗ ವೈ ಡ್ಯಾಶ್ ನೋಡಿ, ಫಸ್ಟ್ ಸೈನ್ ಎಕ್ಸ್ ಗೆ ಕಾಸ್ ಎಕ್ಸ್ ಅಂದ್ರೆ ಕಾಸ್ ಆಫ್ ದಿ ವ್ಯಾಲ್ಯೂ ಲಾಗ್ ಎಕ್ಸ್. ಒಳಗಡೆ ಇರುವಂತಹ ಲಾಗ್ ಎಕ್ಸ್ ನ ಡೆರಿವೇಟಿವ್ ಏನು, 1/x. So this is our required solution. Next, the slope of a tangent to the curve ಕೇಳ್ತಿದ್ದಾರೆ ನೋಡಿ. ಇದೇ ಅರ್ಥ ಮಾಡ್ಕೊಬೇಕಾಗಿರೋದು. ಇದು ಸ್ಲೋಪ್ ಆಫ್ ಎ ಟ್ಯಾಂಜೆಂಟ್ ಫಾರ್ ದಿ ಕರ್ವ್ ಅಂದ್ರೆ ನಮಗೆ y is equal to ಡಿರೈವೇಟಿವ್ ಫಂಕ್ಷನ್ ಗೆ ನಾನು ಸಾಲ್ವ್ ಮಾಡ್ತಾ ಇರೋಂಥದ್ದು. ಇದಕ್ಕೆ ಏನ್ ಮಾಡ ಹಂಗಾದ್ರೆ, ಕೊಟ್ಟಿರುವಂತದ್ದು y is equal to x to the power 4 plus 2x ಇದೆ. ಡಿರೈವೇಟಿವ್ ಅಲ್ಲಿ ಸ್ಲೋಪ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಫಾರ್ಮುಲಾ ಏನು, y ಡ್ಯಾಶ್. ಹಾಗಾದ್ರೆ ಏನ್ ಮಾಡೋಣ, y ಗೆ y ಡ್ಯಾಶ್ ಮಾಡ್ತೀನಿ. x ಟು ದಿ ಪವರ್ 4 ಗೆ ಏನ್ ಬರ್ತಾ ಇದೆ, 4x³ ಬರ್ತಾ ಇದೆ. 2x ಗೆ ಏನ್ ಬಂತು, 2 ಬಂತು. ಈಗ ಏನ್ ಮಾಡೋಣ, ಇಟ್ ಇಸ್ ವೆರಿ ಸಿಂಪಲ್. ಇದು x1, ಇದು y1. ಹಾಗಾದ್ರೆ y ಡ್ಯಾಶ್ ಅಥವಾ ಯು ಕ್ಯಾನ್ ಮೇಕ್ ದಿಸ್ ಒನ್ ಆಸ್, ಇನ್ಸ್ಟೆಡ್ ಆಫ್ y ಡ್ಯಾಶ್ ಯು ಕ್ಯಾನ್ ರೈಟ್ ದಿಸ್ ಒನ್ ಆಸ್ m ಅಂತಾನೆ ಬರೀಬಹುದು. ಈಗ m is equal to 4 into 1 cube plus 2 ಅಂದ್ರೆ m ವ್ಯಾಲ್ಯೂ ಎಷ್ಟು ಬರ್ತಾ ಇದೆ ನಂಗೆ ಈಗ, 4 plus 2 6 ಅಂತ ಬರ್ತಾ ಇದೆ. ಕರೆಕ್ಟಾ? ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. Next, we'll move on to the next one. Find the velocity equation for the displacement y is equal to 2x³. So ಇದಕ್ಕೆ ನಾವೀಗ ಏನ್ ಮಾಡೋಣ, ವೆಲಾಸಿಟಿ ಅನ್ನು ಕಂಡುಹಿಡಿಯಬೇಕು. ಸೊ ವಿಲ್ ಸ್ಟಾರ್ಟ್ ವಿತ್ ದ ಸೊಲ್ಯೂಷನ್. ದಟ್ ಈಸ್ y is equal to ಏನಿದೆ, 2x³ ಇದೆ. ಈಗ y ಡ್ಯಾಶ್ ಮಾಡೋಣ. 2 ಕಾನ್ಸ್ಟೆಂಟ್ x³ ಏನಿದೆ, 3x² ಇದೆ. ಕರೆಕ್ಟ್? ಸೊ ಇದು ಒಂದ್ಸರಿ ಡಿರೈವೇಟಿವ್ ಮಾಡಿದಾಗ ಬರುವಂತದ್ದು. ದಿಸ್ ಇಸ್ ನಥಿಂಗ್ ಬಟ್ ವೆಲಾಸಿಟಿ. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡಾಗ 2 3s 6x². ನೆನ್ಪಿಟ್ಕೊಳ್ಳಿ, ನೀವು ಮಿಸ್ಟೇಕ್ ಮಾಡ್ತಾ ಇರೋದು, ಇಲ್ಲಿ ಏನ್ ಮಾಡ್ತಾರೆ, x² ಗೆ 2x ಬರ್ದ್ಬಿಡ್ತೀರಾ. ದಟ್ ಈಸ್ ನಾಟ್ ದ ಕರೆಕ್ಟ್ ವೇ. ನೀವು ಡಬಲ್ ಟೈಮ್ ಡಿರೈವೇಟಿವ್ ಮಾಡ್ದಂಗೆ ಆಗ್ಬಿಡುತ್ತೆ. ಜಸ್ಟ್ ನೀವು ಸಿಂಪ್ಲಿಫೈ ಮಾಡಿ. ಅದಕ್ಕೆ ನಾನು ಪ್ರತಿ ಸತಿ ಹೇಳ್ತೀನಿ, ಇದು y ಡ್ಯಾಶ್ ಒಂದ್ಸತಿ ಆದ್ರೆ ಇದು y ಡ್ಯಾಶ್ ಎಸ್ ಸಿಂಪ್ಲಿಫೈಡ್ ವ್ಯಾಲ್ಯೂ. ಹಾಗಾಗಿ ದಿಸ್ ಇಸ್ ನಥಿಂಗ್ ಬಟ್ ವಾಟ್, ವೆಲಾಸಿಟಿ. ಸರ್ ಇಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಂಗಿಲ್ವಾ? ಸಬ್ಸ್ಟಿಟ್ಯೂಟ್ ಮಾಡೋದು ಬೇಕಾಗಿಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ನಮಗೆ ಜಸ್ಟ್ ಯಾವುದೇ ಪಾಯಿಂಟ್ ಕೊಟ್ಟಿಲ್ಲ. ಹಾಗಾಗಿ ಇದೇನೆ ವೆಲಾಸಿಟಿ ಅಂತ ಅನಿಸ್ಕೊಳುತ್ತೆ. ನೀವು ಆಮೇಲೆ ನೀವೇ ಓನ್ ಆಗಿ 1 2 3 ಅಂತ ನಂಬರ್ ಎಲ್ಲ ಹಾಕಕ್ ಹೋಗ್ಬೇಡಿ. ದಟ್ ಇಸ್ ನಾಟ್ ದ ವೇ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್. ನಾವು ಇಂಟೆಗ್ರಲ್ ಅಂತ ಕೊಟ್ಟಿದ್ದಾರೆ. ಕೆಲವು ಸ್ಟೂಡೆಂಟ್ಸ್ ಕೇಳ್ತಾರೆ, ಸರ್ ಇಂಟೆಗ್ರೇಟ್ ಅಂತ ಕೊಟ್ಟಿದ್ದಾರೆ, ವಿತ್ ರೆಸ್ಪೆಕ್ಟ್ ಅಂತ ಕೊಟ್ಟಿದ್ದಾರೆ. ಇವೆಲ್ಲ ನಮಗೆ ಬೇಕಾಗಿಲ್ದೇ ಇರುವಂತದ್ದು. ವಿತ್ ರೆಸ್ಪೆಕ್ಟ್ ಇಂಟೆಗ್ರೇಟ್ ಅಂತ ಇದೆಯಾ, ನೀವು ಇಂಟೆಗ್ರೇಷನ್ ಸಿಂಬಲ್ ಹಾಕೋಬೇಕು ಅಂತ. ಓಕೆನಾ? ಸೊ ಲೆಟ್ ಅಸ್ ಸ್ಟಾರ್ಟ್ ದಿಸ್ ಒನ್. ವೆರಿ ಸಿಂಪಲ್. ಐ ಇಸ್ ಈಕ್ವಲ್ ಟು ಬರ್ಕೊಳ್ಳಿ ಏನಂತ, ಇಂಟೆಗ್ರಲ್ ಆಫ್ ದಿ ವ್ಯಾಲ್ಯೂ ಕಾಸ್ 2x ಪ್ಲಸ್ 3 ಪವರ್ ಎಕ್ಸ್. ಓಕೆನಾ? ಇಂಟು ಏನ್ ಬರಿಬೇಕು, ಡಿಎಕ್ಸ್ ಬರ್ಕೊಬೇಕು. ಈಗ ನಾವು ಅಬ್ಸರ್ವ್ ಇಯರ್, ಕಾಸ್ 2x ಗೆ sin 2x divided by 2 ಪ್ಲಸ್ 3 ಪವರ್ ಎಕ್ಸ್ ಗೆ 3 ಪವರ್ ಎಕ್ಸ್ ಡಿವೈಡೆಡ್ ಬೈ ಲಾಗ್ 3. ಮೇಲೆ ಕೊಟ್ಟಿರುವಂತಹ ಎರಡು ಪ್ರಾಬ್ಲಮ್ಸ್ ಲೆಕ್ಕದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ನಾನು ಹೇಳಿದೆ ಏನಪ್ಪಾ ಅಂದ್ರೆ, ಇಂಟಗ್ರೇಷನ್ ಅಲ್ಲಿ ಕೆಳಗಡೆ ಬರುತ್ತೆ, ಅದು ನೆನ್ಪಿಟ್ಕೊಳ್ಳಿ. ನಾವು 8th ಒನ್ ಹೋಗ್ತಾ ಇದೀರಿ. ಸೊ ಇಲ್ಲೂ ಅಷ್ಟೇನೆ ವೆರಿ ಸಿಂಪಲ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ಏನಪ್ಪಾ, ಐ ಇಸ್ ಈಕ್ವಲ್ ಟು ಬರ್ಕೊಳ್ಳೋಣ, ಇಂಟಗ್ರಲ್ ಆಫ್ ದಿ ವ್ಯಾಲ್ಯೂ 0 to 1 x/2 ಇಂಟು dx ಅಂತ ಇದೆ. ನೀವು ಅಬ್ಸರ್ವ್ ಮಾಡ್ದಂಗೆ 1/2 ಕಾನ್ಸ್ಟೆಂಟ್ ಆಗುತ್ತೆ. ಎಕ್ಸ್ ಗೆ ಇಂಟಗ್ರಲ್ x²/2. ನೆನ್ಪಿಟ್ಕೊಳ್ಳಿ, ಪವರ್ ರೈಸ್ ಆಗ್ಬೇಕು ಇದರಲ್ಲಿ. ಓಕೆನಾ? ಇದರಲ್ಲಿ 1/2 ಎಕ್ಸ್ಟ್ರಾ ಬಂತು. ಈ 1/2 ಆಚೆ ಬಂದ್ರೆ 1/2 ಇಂಟು 1/2 1/4 ಆಗುತ್ತೆ. ಈ ಉಳಿದಿರುವಂತ x² ಗೆ ಅಪ್ಪರ್ ಲಿಮಿಟ್ ಹಾಕ್ತೀನಿ. 1² ಗೆ 1² ಮೈನಸ್ x² ಗೆ 0. ಆಗ ಆನ್ಸರ್ ಎಷ್ಟು ಬಂತು, just we got the answer as I is equal to 1 divided by 4. So this is the required answer. ಅಂದಾಗೆ ನೀವು ಈಗ ಒಂದು ಸಾಲ್ವ್ ಮಾಡ್ತಾ ವಿಡಿಯೋ ನೋಡ್ತಾ ಇರುವಂತಹ ಚಾನಲ್ ನ ಮರ್ತೋಗ್ಬಿಟ್ಟಿರ, ಯಾವ್ದಿದು? ಸೊ ರವಿ ಆನಂದಿ ಚಾನಲ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದಾದ್ಮೇಲೆ ನಿಮಗೆ ಮೊಬೈಲ್ ಆಪ್ ಅನ್ನು ಇನ್ಸ್ಟಾಲ್ ಮಾಡೋದ್ ಮರಿಬೇಡಿ. ಮತ್ತೆ ಫಾರ್ಮುಲಾ ಶೀಟ್ ಅನ್ನ ನನ್ನ ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಮಾಡಬಹುದು. ಸೊ ಇಷ್ಟು ನನ್ನ ಡಿಜಿಟಲ್ ಕಂಟೆಂಟ್ ಇದೆ, ಅದನ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆನಾ? ನೌ ವಿ ಆರ್ ಮೂವಿಂಗ್ ಆನ್ ಟು ಪಾರ್ಟ್ ಸಿ. ಸೊ ಇಲ್ಲೂ ಕೂಡ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಬರುವಂತಹ ಕ್ವಶನ್ಸ್ ಏನಿದೆ, ಫೈಂಡ್ ದ ಈಕ್ವೇಶನ್ ಆಫ್ ದ ಲೈನ್ ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್. ಯಾವುದೇ ಕಾರಣಕ್ಕೂ ಈ ಪ್ರಾಬ್ಲಮ್ ಮಾತ್ರ ಬಿಡಬೇಡಿ. ಇದು ಒಂಥರ ಈಸಿಯಾಗಿ ಬರುವಂತಹ
ಪ್ರಾಬ್ಲಮ್ ಆಗಿರುತ್ತೆ, ಮಾರ್ಕ್ಸ್ ಬರುವಂತಹ ಪ್ರಾಬ್ಲಮ್ ಆಗಿರುತ್ತೆ. ನೋಡಿ, ಇಲ್ಲಿ ಈಕ್ವೇಶನ್ ಕೊಟ್ಟಿದ್ದಾರೆ, ಮತ್ತೆ ಎಕ್ಸ್ ಇಂಟರ್ಸೆಪ್ಟ್ ಕೊಟ್ಟಿದ್ದಾರೆ, ವೈ ಇಂಟರ್ಸೆಪ್ಟ್. ಸ್ಟೂಡೆಂಟ್ಸ್ ಇಲ್ಲಿ ಏನ್ ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ, ಎಕ್ಸ್ ಇಂಟರ್ಸೆಪ್ಟ್ ಅಂದ್ರೆ ಮೈನಸ್ ಎ ಬೈ ಬಿ ಅಲ್ವಾ ಅಂತ ಸಮಥಿಂಗ್ ಮೈನಸ್ ಸಿ ಬೈ ಎ ಬರೆಯಕ್ ಹೋಗ್ತಾರೆ, ರಾಂಗ್. ನೋಡಿ, ನಮ್ಗೆ ಈಕ್ವೇಶನ್ ಅಂತ ಕೊಟ್ಟಾಗ ಕ್ವಶನ್ ಅಲ್ಲಿ ನಮ್ಗೆ ಆನ್ಸರ್ ಯಾವ್ದನ ರೀತಿಯಾಗಿ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಅಂತ ಬರಬೇಕು. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಯಾರ್ಯಾರು ಸ್ಟ್ರೈಟ್ ಲೈನ್ ನ ಸ್ವಲ್ಪ ಇನ್ನ ಡೌಟ್ ಇದೆ ಅನ್ನೋಂಥವ್ರು, ಈಕ್ವೇಶನ್ ಅಂತ ಕೊಟ್ಟ ನನ್ಗೆ ಆನ್ಸರ್ ಈ ಟೈಪ್ ಬರ್ಬೇಕು. ಈ ಟೈಪ್ ಅಂದ್ರೆ ಇದೇ ಬರ್ಬೇಕು ಅಲ್ಲ, ಎ ಜಾಗದಲ್ಲಿ 2 ಬರ್ಬೋದು, ಬಿ ಜಾಗದಲ್ಲಿ 3 ಬರ್ಬೋದು, ಸಿ ಜಾಗದಲ್ಲಿ 5 ಬರ್ಬೋದು. ಆ ತರ ಜನರಲ್ ಫಾರ್ಮ್ ಅಂದ್ರೆ. ಎಕ್ಸ್ ಇಂಟರ್ಸೆಪ್ಟ್ ಅಂದ್ರೆ ಏನು, ದಟ್ ಈಸ್ ಎ ಈ ತರ ಕೊಟ್ಟಾಗ. ವೈ ಇಂಟರ್ಸೆಪ್ಟ್ ಅಂದ್ರೆ ಏನು, ಬಿ. ಈ ಎ ಮತ್ತೆ ಬಿ ಕನೆಕ್ಟ್ ಮಾಡೋ ಫಾರ್ಮುಲಾ ಯಾವುದು, ವಿ ಹ್ಯಾವ್ ದ ಫಾರ್ಮುಲಾ ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಈಸ್ ಈಕ್ವಲ್ ಟು 1. ಹಾಗಾದ್ರೆ ಏನ್ ಮಾಡೋಣ, ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಬೈ ಎ ವ್ಯಾಲ್ಯೂ ಎಷ್ಟಪ್ಪ, 7. ವೈ ಬೈ ಬಿ ವ್ಯಾಲ್ಯೂ ಎಷ್ಟಪ್ಪ, 2 ಈಸ್ ಈಕ್ವಲ್ ಟು ಏನಾಯ್ತು, 1 ಆಯ್ತು. ನಾವು ಸಿಂಪ್ಲಿಫೈ ದಿಸ್ ಒನ್. ಏನ್ ಮಾಡೋಣ, 7 2s ಏನಾಯ್ತು, 14 ಆಯ್ತು. 2 ಇಂಟು ಎಕ್ಸ್ ಏನಾಯ್ತು, 2x ಆಯ್ತು. 7 ಇಂಟು ವೈ ಏನಾಯ್ತು, 7y ಆಯ್ತು, ಇಸ್ ಈಕ್ವಲ್ ಟು 1. ಈಗ ನೋಡಿ, ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ ಹುಡುಗರು. ಈ 7 ನ ಇದಕ್ ಮಲ್ಟಿಪ್ಲೈ ಮಾಡ್ತಾರೆ, ರಾಂಗ್. ಈ 2 ನ ಇದಕ್ ಮಾಡ್ಬೇಕು, 2 ನ ಈ ಎಕ್ಸ್ ಗೆ ಮಲ್ಟಿಪ್ಲೈ ಮಾಡ್ಬೇಕು, ನೆನ್ಪಿಟ್ಕೊಳ್ಳಿ. ಈ 2 ನ ಈ ಎಕ್ಸ್ ಗೆ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಈ 7 ನ ಈ ವೈ ಗೆ, ಓಕೆನಾ. ಈ 7 ಇಂಟು 2 ಮಾಡ್ತಿರಲ್ಲ, ಅದು ಡಿನಾಮಿನೇಟರ್ ಬರೀಬೇಕು. ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಬರೀತೀರಾ, ವೆರಿ ಸಿಂಪಲ್. ಈ 14 ಹೋಗಿ ಈ ಕಡೆ ಹೋಗುತ್ತೆ, ದಟ್ ಈಸ್ 2x ಪ್ಲಸ್ 7y ಇಸ್ ಈಕ್ವಲ್ ಟು ಏನಾಯ್ತು, 14. ಈ 14 ಲೆಫ್ಟ್ ಹ್ಯಾಂಡ್ ಸೈಡ್ ಬಂದ್ರೆ 2x ಪ್ಲಸ್ 7y ಮೈನಸ್ 14 ಇಸ್ ಈಕ್ವಲ್ ಟು 0. ಸೊ ಇದು ನಮ್ಗೆ ಬಂದಿರುವಂತಹ ಸೊಲ್ಯೂಷನ್. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್, ಪ್ರಾಡಕ್ಟ್ ರೂಲ್ ಇದೆ. ವೆರಿ ಸಿಂಪಲ್. ಸರ್ ಹೆಂಗ್ ಗೊತ್ತಾಯ್ತು ಪ್ರಾಡಕ್ಟ್ ರೂಲ್ ಅಂತ ಹೇಳಿ, ಇದು ಸುಮಾರು ಹುಡುಗರು ಕೇಳುವಂತ. ನೋಡಿ, ಒಂದ್ 2 ಫಂಕ್ಷನ್ ನೀವು ಓದಿರುವಂತ ಫಾರ್ಮುಲಾ ಅಕ್ಕ ಪಕ್ಕ ಇದ್ರೆ ನಾವು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ಬೇಕು ಅಂತ. ಸೊ ಅದನ್ನ ನಿಮ್ಗೆ MCQ ನಲ್ಲೂ ಕೇಳಿದ್ದಾರೆ. ಈ ತರ ಕ್ವಶನ್ ಕೊಟ್ಬಿಟ್ಟು ಇದಕ್ಕೆ ಯಾವ ರೂಲ್ ಅಪ್ಲೈ ಮಾಡ್ತೀರಾ ಅಂತ. ಹಾಗಾದ್ರೆ y ಇಸ್ ಈಕ್ವಲ್ ಟು ನಾನೇನ್ ಮಾಡ, ಫಸ್ಟ್ ಬರ್ಕೋತೀನಿ ಇ ಪವರ್ ಎಕ್ಸ್ ಲಾಗ್ ಎಕ್ಸ್. ಇದಕ್ಕೆ ಡೈರೆಕ್ಟ್ ಆ ಸೊಲ್ಯೂಷನ್ ಬರೆದ್ರೆ ಇಷ್ಟೇ ಬರಿಬಹುದು ನೋಡಿ, ಏನಂತ, ಯು ಅಂದ್ರೆ ಇ ಪವರ್ ಎಕ್ಸ್, ವಿ ಡ್ಯಾಶ್ ಎರಡನೇದ್ರೆ ಡಿರೈವೇಟಿವ್ ಏನು, 1/x ಪ್ಲಸ್ ಲಾಗ್ ಎಕ್ಸ್ ನ ಹಂಗೆ ಬರ್ಕೊಬೇಕು, ಲಾಗ್ ಎಕ್ಸ್ ನ ಹಂಗೆ ಬರ್ಕೊಬೇಕು. ಮೊದಲನೇ ಡಿರೈವೇಟಿವ್ ಇ ಪವರ್ ಎಕ್ಸ್ ನ ಡಿರೈವೇಟಿವ್ ಏನು, ಇ ಪವರ್ ಎಕ್ಸ್. ಇದು ಕೂಡ ಒಂದು ಸೊಲ್ಯೂಷನ್. ಅಥವಾ ನೀವು ಹಿಂಗ್ ಬರೆಯಂಗಿದ್ರೆ ಬರೀಬಹುದು. ಇಲ್ಲ ಸರ್, ಸ್ವಲ್ಪ ನಾವು ನಿಮಗೆ ಅರ್ಥ ಆಗೋ ತರ, ಸ್ವಲ್ಪ ಅರ್ಥ ಆಗಲ್ಲ, ನಿಧಾನಿಗೆ ಹೇಳ್ಕೊಡಿ ಅಂದ್ರೆ ಯು ವಿ ಸಪರೇಟ್ ಬರ್ಕೊಳ್ಳಿ. ಯು ಅಂದ್ರೆ ಏನು, ಇ ಪವರ್ ಎಕ್ಸ್. ವಿ ಅಂದ್ರೆ ಏನು, ಲಾಗ್ ಎಕ್ಸ್. ಯು ಕಗಡೆ ಏನ್ ಮಾಡಿ, ಯು ಡ್ಯಾಶ್ ಮಾಡಿ, ಅಂದ್ರೆ ಫಾರ್ಮುಲಾ ಬರೀರಿ. ಇ ಪವರ್ ಎಕ್ಸ್ ನ ಡಿರೈವೇಟಿವ್ ಇ ಪವರ್ ಎಕ್ಸ್. ವಿ ಕಗಡೆ ಏನ್ ಮಾಡಿ, ವಿ ಡ್ಯಾಶ್ ಮಾಡಿ. ಲಾಗ್ ಎಕ್ಸ್ ನ ಡಿರೈವೇಟಿವ್ ಏನು, 1/x. ಈಗ ಯು ಇಂಟು ವಿ ಡ್ಯಾಶ್, ಫಸ್ಟ್ ಇದನ್ನ ಬರೀರಿ. ದಟ್ ಈಸ್ ವೈ ಡ್ಯಾಶ್ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು 1/x ಪ್ಲಸ್ ನೆಕ್ಸ್ಟ್ ಇವೆರಡನ್ನ ಬರೀರಿ. ದಟ್ ಈಸ್ ಲಾಗ್ ಎಕ್ಸ್ ಇಂಟು ಇ ಪವರ್ ಎಕ್ಸ್. ಸೊ ಎರಡರಲ್ಲಿ ನಿಮಗೆ ಯಾವ್ದು ಈಸಿ ಅನ್ಸುತ್ತೆ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ, ಫಸ್ಟ್ ಆರ್ ಸೆಕೆಂಡ್ ಅಂತ ಹೇಳಿ. ಈ ಒಂದು ಪೊಸಿಷನ್ ನಂಬರ್ ನೀವು ಕಮೆಂಟ್ ಮಾಡಿದ್ರೆ ನಂಗೆ ಅರ್ಥ ಆಗುತ್ತೆ ನೀವು ಏನ್ ಇಷ್ಟ ಪಡ್ತೀರಾ ಅಂತ. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಫೈಂಡ್ ದ ಸ್ಲೋಪ್ ಆಫ್ ಎ ನಾರ್ಮಲ್. ಇಲ್ಲಿ ನಾರ್ಮಲ್ ನ ಕೇಳ್ತಾ ಇದಾರೆ. ನಾರ್ಮಲ್ ಮಾಡ್ಬೇಕಂದ್ರೆ ಫಸ್ಟ್ ನಾನು ಸ್ಲೋಪ್ ಮಾಡ್ಕೊಂಡ್ಲೇಬೇಕು, ಕರೆಕ್ಟಾ. ಸೊ ಹಾಗಾದ್ರೆ ಏನ್ ಮಾಡೋಣ, ಫಸ್ಟ್ ನಾನು y ಇಸ್ ಈಕ್ವಲ್ ಟು ಬರ್ಕೋತೀನಿ, ಏನಂತ, ಸೈನ್ ಎಕ್ಸ್ ಪ್ಲಸ್ 2 ಇದೆ. ನಾವು ಅಬ್ಸರ್ವ್ ಹಿಯರ್, ನಾನು ಫಸ್ಟ್ ಸ್ಲೋಪ್ ಮಾಡ್ಬೇಕಂದ್ರೆ ಡಿರೈವೇಟಿವ್ ಮಾಡ್ಬೇಕು. ಸೈನ್ ಎಕ್ಸ್ ಗೆ ಕಾಸ್ ಎಕ್ಸ್, 2 ಗೆ 0. ದಿಸ್ ಇಸ್ ನಥಿಂಗ್ ಬಟ್ ವಾಟ್, ದ ಸ್ಲೋಪ್ ಎಂ. ಸೊ ಎಂ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್, ಬಟ್ ಅಟ್ ದ ಪಾಯಿಂಟ್ ಎಷ್ಟು ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಈಕ್ವಲ್ ಟು 0 ಇದೆ. ಹಾಗಾದ್ರೆ ಏನ್ ಮಾಡೋಣ, ಎಂ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂದ್ರೆ ಕಾಸ್ 0, ಕರೆಕ್ಟಾ. ಹಾಗಾದ್ರೆ ಕಾಸ್ 0 ವ್ಯಾಲ್ಯೂ ಎಷ್ಟು, ಎಂ, ದಟ್ ಈಸ್ 1. ಹಾಗಾದ್ರೆ ಎಂ ಎಷ್ಟು ಬಂತು, 1 ಬಂತು. ದಿಸ್ ಈಸ್ ವಾಟ್ ನನಗೆ ಬಂದಿರುವಂತಹ ಸ್ಲೋಪ್, ಕರೆಕ್ಟಾ. ಅವ್ರು ಕೇಳ್ತಾ ಇರೋದೇನು, ಸ್ಲೋಪ್ ಆಫ್ ಎ ನಾರ್ಮಲ್. ನಾನು ಸ್ಟಾರ್ಟಿಂಗ್ ಅಲ್ಲಿ ಇದ್ರ ಮೇಲೆ ಎಷ್ಟೊಂದು ಕ್ವಶನ್ ಬಂತು, ಇದೇ ಪೇಪರ್ ಅಲ್ಲೇ ಬಂತು, ಫಾರ್ಮುಲಾ ಹೇಳಿದೆ ನಾನು. ಹಾಗಾದ್ರೆ ನಾರ್ಮಲ್ ಗೆ ಫಾರ್ಮುಲಾ ಏನಪ್ಪಾ ಅಂದ್ರೆ -1 ಡಿವೈಡೆಡ್ ಬೈ ಎಂ ಇಸ್ ದ ಫಾರ್ಮುಲಾ. ಹಾಗಾದ್ರೆ ನಾರ್ಮಲ್ ಇಸ್ ಈಕ್ವಲ್ ಟು ಏನಾಯ್ತು, -1/1. ಅಂದ್ರೆ 1 ಇರೋದ್ರಿಂದ ಇಲ್ಲೇನ್ ತೊಂದರೆ ಇಲ್ಲ, -1 ಅಂತ ಬರೀರಿ. ಸೊ ಇದು ನನ್ ಸಿಕ್ಕಿರುವಂತಹ ಸೊಲ್ಯೂಷನ್ ಆಗಿರುತ್ತೆ. ಓಕೆನಾ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ದ ಲಾ ಆಫ್ ಮೋಷನ್ ಆಫ್ ಎ ಪಾರ್ಟಿಕಲ್ ಕೊಟ್ಟಿದ್ದಾರೆ.
ಫೈಂಡ್ ದ ವೆಲಾಸಿಟಿ ಆಫ್ಟರ್ ಟಿ ಇಸ್ ಈಕ್ವಲ್ ಟು 3 ಸೆಕೆಂಡ್ಸ್. ಸುಮಾರು ಹುಡುಗರು ಸರ್ 10 ಮಾರ್ಕ್ಸ್ ಸಾಲ್ವ್ ಮಾಡಿ, ಸರ್ 10 ಮಾರ್ಕ್ಸ್ ಸಾಲ್ವ್ ಮಾಡಿ ಅಂತ ಹೇಳ್ತಾರೆ. ನೋಡಿ ಆಕ್ಚುಲಿ ನಿಮ್ಗೆ 3 ಮಾರ್ಕ್ ಅಲ್ಲಿ ಇರುವಂತಹ ವೆಲಾಸಿಟಿ ಮಾಡ್ಲಿಲ್ಲ ಅಂದ್ರೆ 10 ಮಾರ್ಕ್ಸ್ ಪ್ರಾಬ್ಲಮ್ ಬರಕ್ ಸಾಧ್ಯನೇ ಇಲ್ಲ. ಕರೆಕ್ಟಾ? ಸೊ ಇದಕ್ಕೆ ಏನ್ ಮಾಡ್ಬೇಕು, ಫಸ್ಟ್ ನೆನ್ಪಿಟ್ಕೊಳ್ಳಿ, ವೆಲಾಸಿಟಿ ಅಂದ್ರೆ y ಡ್ಯಾಶ್. ಎಸ್ ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳಿ, 3t² ಪ್ಲಸ್ 2t ಪ್ಲಸ್ 4. ಸರ್ ನಾನು ಟಿ ತರ ಇಟ್ಕೊಂಡೆ ಮಾಡ್ತೀನಿ ಅಂದ್ರೆ ಮಾಡಿ, ತೊಂದರೆ ಇಲ್ಲ. ಅಥವಾ ಸಿಂಪಲ್ ಆಗಿ y ಇಸ್ ಈಕ್ವಲ್ ಟು 3x² ಪ್ಲಸ್ 2x ಪ್ಲಸ್ 4 ಅಂತ ಕೂಡ ಬರ್ಕೋಬಹುದು. ಓಕೆನಾ? ಸೊ ಇದನ್ನ ಏನ್ ಮಾಡ್ಬೇಕು, ಒಂದ್ಸತಿ ಡಿರೈವೇಟಿವ್ ಮಾಡಿ y ಡ್ಯಾಶ್. 3 ಕಾನ್ಸ್ಟೆಂಟ್, x² ಗೆನಪ್ಪ 2x, 2x ಗೆನು 2 ಪ್ಲಸ್ 4 ಗೆನು 0. ಇದಾದ್ಮೇಲೆ ನಾನು ಮತ್ತೆ ಅವಾಗ್ಲೇನು ಹೇಳ್ದೆ, ಇವಾಗ್ಲೂ ಹೇಳ್ತಾ ಇದ್ದೀನಿ, ಸಿಂಪ್ಲಿಫೈಡ್ ವ್ಯಾಲ್ಯೂ ಬರ್ಕೊಳ್ಳಿ. ಸೊ ಸಿಂಪ್ಲಿಫೈಡ್ ವ್ಯಾಲ್ಯೂ ಅಂದ್ರೆ ಇದನ್ನ ಸಿಂಪ್ಲಿಫೈ ಮಾಡಿ. 3 2 ಎಷ್ಟು 6x ಪ್ಲಸ್ 2. ಓಕೆನಾ? ಇದು ನನಗಿರುವಂತಹ ವ್ಯಾಲ್ಯೂ. ಸೊ ದಟ್ ಇಸ್ ವಾಟ್ ದ ಡಿರೈವೇಟಿವ್ ಆಫ್ ಎ ಫಂಕ್ಷನ್. ಹಾಗಾದ್ರೆ ದಿಸ್ ಇಸ್ ನಥಿಂಗ್ ಬಟ್ ಯಾವುದು, ವೆಲಾಸಿಟಿ ಅಂತ ಅರ್ಥ. ಬಟ್ ಎಕ್ಸ್ ಇಸ್ ಈಕ್ವಲ್ ಟು ಅಥವಾ ಟಿ ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ, 3 ಸೆಕೆಂಡ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನ ನಾನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ದೇರ್ ಫಾರ್ ವೆಲಾಸಿಟಿ ಇಸ್ ಈಕ್ವಲ್ ಟು 6 ಇಂಟು 3 ಪ್ಲಸ್ 2. ಹಾಗಾದ್ರೆ ವೆಲಾಸಿಟಿ ಏನಾಯ್ತು, 6 3 18 ಪ್ಲಸ್ 2 ಎಷ್ಟಾಯ್ತು, 20. ಸೊ ದಿಸ್ ಇಸ್ ವಾಟ್ ಯು ಕ್ಯಾನ್ ರೈಟ್ ದಟ್ ಮೀಟರ್ ಪರ್ ಸೆಕೆಂಡ್ ಬರೀಬಹುದು, ಅಥವಾ ಯೂನಿಟ್ಸ್ ಅಂತ ಬರೀರಿ, ಸಾಕು, ತೊಂದರೆ ಇಲ್ಲ. ಬರೀಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಮಾರ್ಕ್ಸ್ ನ ಕೊಡ್ತಾರೆ. ನೀವು ಫುಲ್ ಆಗಿ ಇದನ್ನ ಫಸ್ಟ್ ಸಾಲ್ವ್ ಮಾಡೋದನ್ನ ತಿಳ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಲ್ಲಿ ಇಂಟೆಗ್ರಲ್ ಬರ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು, ಬ್ಯೂಟಿಫುಲ್ ಪ್ರಾಬ್ಲಮ್, ಡಿಪೆಂಡ್ಸ್ ಆನ್ 2 ಫಾರ್ಮುಲಾ. So what is the formula for 1 minus cos 2x? 1 minus cos 2 is 2 sin square x. So again sin 2x formula ಗೊತ್ತಿರಬೇಕು. That is 2 sin x into cos x. ಹಾಗಾದ್ರೆ ಕೊಟ್ಟಿರುವಂತ ಪ್ರಾಬ್ಲಮ್ ನ I ಬರ್ಕೊತಾ ಇದ್ದೀನಿ. ಸೊ ನ್ಯೂಮರೇಟರ್ ಏನಾಯ್ತು, 2 sin square x. ಡಿನಾಮಿನೇಟರ್ ಏನಾಯ್ತು, 2 sin x ಇಂಟು ಕಾಸ್ ಎಕ್ಸ್. ಸೊ 2 ಕ್ಯಾನ್ಸಲ್ ಮಾಡೋಣ, ಒಂದು ಸೈನ್ ಕ್ಯಾನ್ಸಲ್ ಮಾಡೋಣ. ನನಗೆ ಉಳಿದಿರುವಂತದ್ದೇನು, ಐ ಇಸ್ ಈಕ್ವಲ್ ಟು ಇಂಟಗ್ರಲ್ ಆಫ್ ಸೈನ್ ಬೈ ಕಾಸ್ ಉಳಿದಿದೆ, ದಟ್ ಈಸ್ ವಾಟ್, ಟ್ಯಾನ್ ಎಕ್ಸ್. ಓಕೆನಾ? ಸೊ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್. ಲಾಗ್ ಆಫ್ ಟ್ಯಾನ್ ಎಕ್ಸ್, ಸಾರಿ, ಟ್ಯಾನ್ ಎಕ್ಸ್ ನ ಇಂಟಗ್ರಲ್ ಏನು, ನಾಟ್ ದ ಡಿರೈವೇಟಿವ್, ಇಂಟಗ್ರಲ್. ಸೊ ಇಟ್ ಇಸ್ ನಥಿಂಗ್ ಬಟ್ ಲಾಗರಿಥಮ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಸಿ. ಸೊ ದಿಸ್ ಇಸ್ ದ required solution. Let's move on to next one. ಇದಂತೂ ತುಂಬಾ ಬ್ಯೂಟಿಫುಲ್ ಪ್ರಾಬ್ಲಮ್. ಯಾಕಪ್ಪ ಅಂದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಹೇಳ್ತಾರೆ, ಬಟ್ ನಾನು ಇದಕ್ಕೆ ಫಾರ್ಮುಲಾ ಕೊಟ್ಟಿದ್ದೀನಿ. ಸೊ ನೀವು ಫಾರ್ಮುಲಾ ಗೊತ್ತಿಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಇಂಟಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ಹೋಲ್ ಟು ದಿ ಪವರ್ ಎನ್ ಇದ್ದು, ಅಂದ್ರೆ ಯಾವುದೇ ಒಂದು ಫಂಕ್ಷನ್ ನ ಪವರ್ ಏನಿದ್ದು, ಆ ಒಳಗಡೆ ಇರುವಂತ ಫಂಕ್ಷನ್ ನ ಡಿರೈವೇಟಿವ್ ಇದ್ರೆ, ಪಕ್ಕದಲ್ಲಿ ಒಳಗಡೆ ಇರುವಂತ ಫಂಕ್ಷನ್ ನ ಡಿರೈವೇಟಿವ್ ಇದ್ರೆ, ಇದು ಉತ್ತರ ಏನಪ್ಪಾ ಅಂದ್ರೆ ಎಫ್ ಆಫ್ ಎಕ್ಸ್ ಹೋಲ್ ಟು ದಿ ಪವರ್ ಎನ್ ಪ್ಲಸ್ 1 whole divided by n plus 1 plus c. This is a solution. ಅಂದ್ರೆ ಏನು, ಇದರ ಪವರ್ ನ ರೈಸ್ ಮಾಡ್ಬೇಕು. ಯಾಕೆ ಹೇಳ್ತೀನಿ ಫಾರ್ಮುಲಾ ಅಂತಂದ್ರೆ, ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇದೆ, ಕರೆಕ್ಟಾ? ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಇದೆ. ಎಕ್ಸ್ ಸ್ಕ್ವೇರ್ ಗೆ ಡಿರೈವೇಟಿವ್ ಏನು, 2x. ಎಕ್ಸ್ ಗೆ ಡಿರೈವೇಟಿವ್ ಏನು, 1. 1 ಗೆ ಡಿರೈವೇಟಿವ್ ಏನು, 0. ಹಾಗಾದ್ರೆ ಏನ್ ಮಾಡ್ಬೇಕು, ಈ ಒಳಗಡೆ ಇರುವಂತಹ ಫಂಕ್ಷನ್ ಡಿರೈವೇಟಿವ್ ಏನೇ ಪಕ್ಕದಲ್ಲಿದೆ, ಕರೆಕ್ಟಾ? ಹಾಗಾದ್ರೆ ಇದು ಉತ್ತರ ಏನ್ ಸರ್, ನೋಡಿ, I is equal to, I will write the problem, x square plus x plus 1 whole to the power. ಯಾರೆಲ್ಲ ಇಂಟ್ರೆಸ್ಟ್ ನೋಡ್ತಾ ಇದ್ರು ಇಂಥವು ತಿಳ್ಕೊಳ್ಳಿ, ತುಂಬಾ ಯೂಸ್ಫುಲ್. those who wish to go for engineering ಅವರಂತೂ ಇದನ್ನ ಕಾನ್ಸಂಟ್ರೇಟ್ ಮಾಡ್ಲೇಬೇಕು. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು, ಸಿಂಪಲ್ ಆಗಿ ಬರೀಬೇಕು ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 whole to the power 11 whole divided by 11 plus c. So this is our integral value. Okay, so let's move on to next one. Integral 0 to pi by 4 cos x ಅಂತ ಇದೆ. ಸೊ ಹಾಗಾದ್ರೆ ಏನ್ ಮಾಡೋಣ, ಇಲ್ಲಿ ಡೆಫಿನೆಟ್ ಇಂಟೆಗ್ರಲ್ ಇದು, ವೆರಿ ಸಿಂಪಲ್. I is equal to ಪ್ರಾಬ್ಲಮ್ ಫಸ್ಟ್ ಬರ್ಕೋತೀನಿ, 0 ಇಂದ pi by 4. 5 by 4 ರೇಡಿಯನ್ ಮೆಜರ್ಮೆಂಟ್ ಏನು, ದಟ್ ಈಸ್ 45 ಡಿಗ್ರಿ. ಅದು ಚೆನ್ನಾಗಿ ನೆನಪಿರ್ಬೇಕು ನಿಮ್ಗೆ. cos x ಗೆ ಏನಾಯ್ತು, ವಿ ಗೆಟ್ ದಟ್ sin x. sin x ಬಂತು ಎಲ್ಲಿಂದ ಎಲ್ಲಿಗೆ, 0 to pi by 4. ಹಾಗಾದ್ರೆ ಅಪ್ಪರ್ ಲಿಮಿಟ್ ಹಾಕೋಣ. ಅಪ್ಪರ್ ಲಿಮಿಟ್ ಏನಾಗುತ್ತೆ, ಸೈನ್ ಆಫ್ ದಿ ವ್ಯಾಲ್ಯೂ pi by 4 ಬರುತ್ತೆ.
ಮೈನಸ್ ಅದೇ ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ ಏನಾಯ್ತು sin 0 ಆಯ್ತು. ಸೊ ದಿಸ್ ಈಸ್ ದ ಆನ್ಸರ್. sin π/4 ಬಂದೇನಾಯ್ತು 1 ಡಿವೈಡೆಡ್ ಬೈ ರೂಟ್ 2. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ದಿಸ್ ಇಸ್ ದ ಇಂಟಗ್ರಲ್ ವ್ಯಾಲ್ಯೂ. ಓಕೆನಾ? ಸೊ ಮಾರ್ಕ್ ದಿಸ್ ಒನ್. ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಒನ್. ಇಲ್ಲಿ ಕೂಡ ಡೆಫಿನೆಟ್ ಇಂಟೆಗ್ರಲ್ ಕೊಟ್ಟಿದ್ದಾರೆ. ಸೊ ಇದು ತುಂಬಾ ಸುಲಭವಾಗಿರುವಂತದ್ದೇನೆ, ಯಾವುದು ಅಂತ ಡಿಫಿಕಲ್ಟ್ ಇಲ್ಲ. ನೀವು ಕರೆಕ್ಟ್ ಆಗಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು, ಆರಾಮಾಗಿ ಮಾಡಬಹುದು. 0 to 2 ಇದೆ, ಮತ್ತೆ ಒಳಗಡೆ ಇರುವಂತದ್ದೇನಿದೆ x² + 2 ಇಂಟು dx ಅಂತ ಇದೆ. x² ಗೆ ಇಂಟೆಗ್ರಲ್ ಏನು, ಪವರ್ ಜಾಸ್ತಿ ಮಾಡಬೇಕು, x⁴3/3. 2 ಗೆ ಇಂಟೆಗ್ರಲ್ ಏನು, 2x, ಬಿಕಾಸ್ ಇಟ್ ಇಸ್ ಕಾನ್ಸ್ಟೆಂಟ್. ಎಲ್ಲಿಂದ ಎಲ್ಲಿಗೆ, 0 to 2. ಸೊ ಇಷ್ಟಕ್ಕೂ ಫಸ್ಟ್ ನಾನೀಗ ಅಪ್ಪರ್ ಲಿಮಿಟ್ ಹಾಕ್ಬೇಕು, ಆಮೇಲೆ ಲೋವರ್ ಲಿಮಿಟ್ ಹಾಕ್ಬೇಕು. ಕರೆಕ್ಟಾ? ಈಗ ಅಪ್ಪರ್ ಲಿಮಿಟ್ ಹಾಕ್ತೀನಿ. x³ ಅಂದ್ರೆ ಏನಾಯ್ತು, 2³/3 ಪ್ಲಸ್ 2 ಇಂಟು 2. ಯಾರೆಲ್ಲ ಇಂಟೆಗ್ರೇಷನ್ ಓದಿರ್ತೀರೋ ಅವ್ರಿಗೆ ಮಾತ್ರ ಅರ್ಥ ಆಗ್ತಾ ಇರುತ್ತೆ ಇದು. ಇಂಟೆಗ್ರಲ್ ಫಾರ್ಮುಲಾ ಓದದೇ ಇರೋರು, ಕ್ಲಾಸ್ ಅಟೆಂಡ್ ಮಾಡದೇ ಇರೋರಿಗೆ ನಾನೇನ್ ಮಾಡ್ತೆ ಅಂತ ಗೊತ್ತಾಗೋದೇ ಇಲ್ಲ. x³ ಅಂದ್ರೆ 0 ಹಾಕ್ತೀರಾ, ಪ್ಲಸ್ 2x ಅಂದ್ರೆ 0 ಹಾಕ್ತೀರಾ. ಯಾಕೆ ಸರ್? x³ 0, 0³ ಅಂದ್ರೆ 0, 2x 0, 0 ಇಂಟು 2 0ನೇ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿ. 2³ ಅಂದ್ರೆ ಏನಾಯ್ತು, 8/3. 2 2 ಎಷ್ಟು, 4. ಸೊ ಈಗ 3 4 12 ಪ್ಲಸ್ 8 20 ಡಿವೈಡೆಡ್ ಬೈ 3. ಸೊ ಇದು ನಮಗ್ ಸಿಕ್ಕಿರುವಂತಹ ಇಂಟಗ್ರಲ್ ನ ವ್ಯಾಲ್ಯೂ. ಓಕೆನಾ? ಓಕೆ, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಒನ್. ಸೊ ಈಗ ನಾವು ಇಂಪಾರ್ಟೆಂಟ್ ಸೆಕ್ಷನ್ ಬರ್ತಾ ಇದೀರಿ. ಪಾರ್ಟಿನಲ್ಲಿ ಸೆಕ್ಷನ್ 1. ಪಾರ್ಟಿನಲ್ಲಿ ಸೆಕ್ಷನ್ 1 ನ ಮಿಸ್ ಮಾಡಬಾರ್ದು, ಯಾಕಂದ್ರೆ 25 ಮಾರ್ಕ್ಸ್ ಬರುತ್ತೆ. 25 ಮಾರ್ಕ್ಸ್ ಇಲ್ಲಿ ತಗೊಂಡ್ಬಿಟ್ರೆ, ಪಾರ್ಟಿ ಸೆಕ್ಷನ್ 2 ನಲ್ಲಿ 30 ಮಾರ್ಕ್ಸ್ ತಗೊಂಡ್ರೆ 55. ದಿಸ್ ಇಸ್ ದ ಪಾಸಿಂಗ್ ಟಾರ್ಗೆಟ್. ಓಕೆನಾ? ನಾವು ಅಬ್ಸರ್ವ್ ಹಿಯರ್. ಸೊ ಸುಲಭವಾಗಿರುವಂತಹ ಪ್ರಾಬ್ಲಮ್ಸ್ ಇರ್ತವೆ. ಫೈಂಡ್ ದ ಈಕ್ವೇಶನ್. ಸೊ ನಾನು ಮತ್ತೆ ಮತ್ತೆ ಹೇಳ್ತೀನಿ, ಈಕ್ವೇಶನ್ ಅಂತ ಬಂದಿದ ತಕ್ಷಣ ನೀವು ಆನ್ಸರ್ ಯಾವ ತರ ಬರ್ಬೇಕು ಎಕ್ಸ್ಪೆಕ್ಟ್ ಮಾಡೋದು ನೆನ್ಪಿಟ್ಕೊಳ್ಳಿ. ಇಲ್ಲಿ ಒಂದು ಕೀವರ್ಡ್ ನೆನ್ಪಿಟ್ಕೊಳ್ಳಿ. ಒಂದು ಈಕ್ವೇಶನ್, ಒಂದು ವರ್ಡ್ ಪ್ಯಾರಲಲ್, ಒಂದು ಲೈನ್ ಕೊಟ್ಟಿದ್ದಾರೆ, ಮತ್ತೆ ಪಾಯಿಂಟ್. ಸೊ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೆ ಏನಪ್ಪಾ ಮಾಡ್ಬೇಕು? ವೆರಿ ಸಿಂಪಲ್. ನಾವು ಅಬ್ಸರ್ವ್ ಹಿಯರ್. ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ. ವೆರಿ ಸಿಂಪಲ್. ಕೊಟ್ಟಿರೋ ಲೈನ್ ಬರ್ಕೊಳ್ಳಿ. 3x + 2y + 5 = 0 ಕೊಟ್ಟಿರುವಂತದ್ದು. ಇದಕ್ಕೆ ಪ್ಯಾರಲಲ್ ಲೈನ್ ಏನಪ್ಪಾ ಅಂತಂದ್ರೆ, ನೋಡ್ಕೊಳ್ಳಿ ಕರೆಕ್ಟ್ ಆಗಿ. 3x + 2y + k = 0. ಪ್ಯಾರಲಲ್ ಗೆ ಜಸ್ಟ್ ಇದನ್ನ ಕೆ ಅಂತ ಬರ್ಕೊಂಡ್ರೆ ಸಾಕು. ಇದು ಪಾಸ್ ಆಗ್ತಾ ಇರೋ ಪಾಯಿಂಟ್ ಯಾವುದು, 1, 2 ಅವರೇ ಕೊಟ್ಟಿದ್ದಾರೆ. x ಜಾಗದಲ್ಲಿ 1 ಹಾಕಿ, y ಜಾಗದಲ್ಲಿ 2 ಹಾಕಿ. 3 into 1 plus 2 into 2 plus k = 0. ಹಾಗಾದ್ರೆ ಏನ್ ಮಾಡೋಣ, 3 plus 2 2s are 4 plus k = 0. 3 plus 4 ಎಷ್ಟು, 7. ಹಾಗಾದ್ರೆ k ಎಷ್ಟಾಯ್ತು, -7. ಈ ಒಂದು 7 ವ್ಯಾಲ್ಯೂ ಬಂದಿರೋದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ದಟ್ ಈಸ್ 3x plus 2y -7 = 0. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಇಷ್ಟೇ ನಮ್ಗೆ ಬೇಕಾಗಿರುವಂತದ್ದು. ಓಕೆನಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಫೈಂಡ್ ದ ಸ್ಲೋಪ್ x-ಇಂಟರ್ಸೆಪ್ಟ್ y-ಇಂಟರ್ಸೆಪ್ಟ್. ನನಗೆ ಇದು ಪ್ರಾಬ್ಲಮ್ ನೋಡಿದ್ರೆ ಖುಷಿ. ಯಾಕಪ್ಪ ಅಂದ್ರೆ ಇಂಥ ಪ್ರಾಬ್ಲಮ್ ಸಿಕ್ಬಿಟ್ಟಾಗ ಒಂಥರ ಹೆಂಗೆ ಅಂದ್ರೆ ಲಡ್ಡು ಸಿಕ್ದಂಗೆ. ಸೊ ಫೈಂಡ್ ದ ಸ್ಲೋಪ್ x-ಇಂಟರ್ಸೆಪ್ಟ್ y-ಇಂಟರ್ಸೆಪ್ಟ್. ಕೊಟ್ಟಿರೋ ಲೈನ್ ಏನಪ್ಪಾ ಬರ್ಕೊಳ್ಳಿ. ಕೊಟ್ಟಿರೋ ಲೈನು x + 8y - 3 = 0. ನಿಮ್ ಪೇಷನ್ಸ್ ಇತ್ತ ಬರ್ಕೊಳ್ಳಿ. ಎ ವ್ಯಾಲ್ಯೂ ಎಷ್ಟು, 1. ನೋಡಿ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಎಕ್ಸ್ ಪಕ್ಕ ಎಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ಎಕ್ಸ್ ಪಕ್ಕ ಏನು ಇಲ್ಲ ಅಂದ್ರೆ ಎ ವ್ಯಾಲ್ಯೂ 1 ಅಂತ. ಅರ್ಥ ಆಗ್ತಿದ್ಯಾ? ಮತ್ತೆ ನೀವು XY ಬರ್ಕೊಂಬರ್ದಿಲ್ಲ. ಬಿ ವ್ಯಾಲ್ಯೂ ಎಷ್ಟು, y ಪಕ್ಕ ಇರೋದು 8. ಸಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, -3. ಈಗ ನಿಮ್ಗೆ ಫಾರ್ಮುಲಾ ನೆನಪಿರ್ಬೇಕು. ಸೊ ಇಲ್ಲಿ ಫಾರ್ಮುಲಾಗೆನೆ 5 ಮಾರ್ಕ್ಸ್ ಲೆಕ್ಕ. ಸ್ಲೋಪ್ ಗೆ ಫಾರ್ಮುಲಾ ಏನು, -a/b. ಹಾಗಾದ್ರೆ ಇದೇನಾಯ್ತು, -1/8. ಎಕ್ಸ್ ಇಂಟರ್ಸೆಪ್ಟ್ ಗೆ ಫಾರ್ಮುಲಾ ಏನು, -c/a. ದಟ್ ಈಸ್ -3 a ವ್ಯಾಲ್ಯೂ ಎಷ್ಟು, 1. ಆನ್ಸರ್ ಎಷ್ಟು ಬಂತು, +3. ಅದೇ ರೀತಿಯಾಗಿ y ಇಂಟರ್ಸೆಪ್ಟ್ ಗೆ ಫಾರ್ಮುಲಾ -c/b. ದಟ್ ಈಸ್ -3/b ವ್ಯಾಲ್ಯೂ ಎಷ್ಟು, 8. ಸೊ ನಿಮ್ಗೆ ಏನ್ ಬಂತು ಇಲ್ಲಿ, ಯು ಆರ್ ಗೆಟಿಂಗ್ ಆನ್ಸರ್ 3/8. ಸೊ ನೆನ್ಪಿಟ್ಕೊಳ್ಳಿ, ನೀವು ಇದಕ್ಕೆ ಒಂದು ಬಾಕ್ಸ್ ಹಾಕಿ ತೊಂದರೆ ಇಲ್ಲ. ಏನಪ್ಪಾ ಅಂದ್ರೆ ಸ್ಲೋಪ್ ಬಂತು, ದಿಸ್ ಇಸ್ ದ ಸ್ಲೋಪ್ ವ್ಯಾಲ್ಯೂ. ಎಕ್ಸ್ ಇಂಟರ್ಸೆಪ್ಟ್ ಬಂತು, ದಟ್ ಇಸ್ ದ 3 ವ್ಯಾಲ್ಯೂ. y ಇಂಟರ್ಸೆಪ್ಟ್ ಬಂತು, ದಟ್ ಇಸ್ ದ 3/8. ಸೊ ಇದಕ್ಕೆ ನಿಮ್ಗೆ 5 ಮಾರ್ಕ್ಸ್ ಅನ್ನ ಕೊಡ್ತಾರೆ.
ಓಕೆನಾ. ಸೊ ನೆಕ್ಸ್ಟ್ ಒನ್. ಸೊ ನೋಡಿ, ಇದು ನಾನು ಪದೇ ಪದೇ ಹೇಳ್ತಾನೆ ಇದ್ದೆ, ಇಲ್ಲಿ ಫಾರ್ಮುಲಾಗೆನೆ ಬಂಡವಾಳ. ಸೊ ಫಾರ್ಮುಲಾ ಗೊತ್ತಿಲ್ಲ ಅಂದ್ರೆ ನೀವು ಎಕ್ಸಾಮ್ ಅಲ್ಲಿ ಏನು ಮಾಡಕ್ಕಾಗಲ್ಲ. ಸೊ ಅದಕ್ಕೆ ನಾನು M2 ಅನ್ನೋದು ಇಟ್ ಇಸ್ ದ ನಿಮ್ಮ ಎಫರ್ಟ್ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಲೇಬೇಕು. ನೋಡಿ, ಈಗ ನಾನು ಡಿರೈವೇಟಿವ್ ಮಾಡ್ತಾ ಇದ್ದೀನಿ. ಕೊಟ್ಟಿರುವಂತಹ ಪ್ರಾಬ್ಲಮ್ ನ ಬರ್ಕೋತೀನಿ ಫಸ್ಟ್. y is equal to 2x³ plus e power x plus 3 cos x plus log x minus 7. ಸೊ ವೆರಿ ಸಿಂಪಲ್. ಏನ್ ಮಾಡೋಣ, y ಗೆ y ಡ್ಯಾಶ್ ಮಾಡ್ತಾ ಇದ್ದೀನಿ. 2 ಕಾನ್ಸ್ಟೆಂಟ್ ಇದೆ. x³ ಗೆ ಡಿರೈವೇಟಿವ್ ಏನಪ್ಪಾ 3x² ಪ್ಲಸ್ e ಪವರ್ x ಗೆ ಡಿರೈವೇಟಿವ್ ಏನಪ್ಪಾ e ಪವರ್ x. 3 ಇಂಟು ಕಾಸ್ ಎಕ್ಸ್ ಗೆ ಡಿರೈವೇಟಿವ್ ಏನಪ್ಪಾ ಮೈನಸ್ ಸೈನ್ ಎಕ್ಸ್, ಫಾರ್ಮುಲಾ ಗೊತ್ತಿರ್ಬೇಕು. ಲಾಗ್ ಎಕ್ಸ್ ಗೆ ಡಿರೈವೇಟಿವ್ ಏನಪ್ಪಾ 1/x. 7 ಗೆ ಡಿರೈವೇಟಿವ್ ಏನು 0. ಸರ್ ಇಷ್ಟೇ ಬರ್ದ್ರೆ ಮಾರ್ಕ್ಸ್ ಕೊಡ್ತಾರೆ? ಖಂಡಿತ ಕೊಡ್ತಾರೆ. ನೀವೇನ್ ಸಿಂಪ್ಲಿಫೈ ಮಾಡ್ಲೇಬೇಕು ಅಂತೇನಿಲ್ಲ. ಇಷ್ಟನ್ ಬರ್ದು ಕೂಡ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಬೇಕಾದ್ರೆ ಇದಕ್ಕೆ ಬಾಕ್ಸ್ ಹಾಕಿ. ಸೊ ಇಲ್ಲ ನೋಡಕ್ ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ನೀವು ಸಿಂಪ್ಲಿಫೈ ಮಾಡಿ. 2 3 ಎಷ್ಟು 6x² ಪ್ಲಸ್ ಇ ಪವರ್ ಎಕ್ಸ್ ಹಂಗೆ ಇರುತ್ತೆ, ಮೈನಸ್ 3 ಸೈನ್ ಎಕ್ಸ್ ಆಯ್ತಿದು ಪ್ಲಸ್ 1/x. ಓಕೆನಾ. ನಾನೇನು ಮಾಡಿಲ್ಲ. ಇಲ್ಲಿಂದ ಇಲ್ಲಿ ಮಾಡಕ್ ಹೋಗೋಷ್ಟರಲ್ಲಿ ನೀವು ಮತ್ತೆ x² 2x ಬರೋರು, sin x cos x ಬರೋದು ಮಾಡಕ್ ಹೋಗ್ಬೇಡಿ. ಅದ್ ಮಾಡಿದ್ರಿ ಅಂದ್ರೆ ಮತ್ತೆ ಬರೋ ಮಾರ್ಕ್ಸ್ ಹೊಲ್ಟೋಗ್ಬಿಡುತ್ತೆ. ಕರೆಕ್ಟಾ. ಆಕ್ಚುಲಿ ಈ ಸ್ಟೆಪ್ ನೇ ಚೆಕ್ ಮಾಡಿ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಮತ್ತೆ ಯಾಕೆ ಗೊತ್ತಿದ್ದು ಮಿಸ್ಟೇಕ್ ಮಾಡೋದು ಬೇಡ ಅಲ್ವಾ, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದೀರಿ. ನಾವು ಇಲ್ಲಿ ನೋಡ್ತಾ ಇದ್ದೀರಾ, ಅಗೇನ್ ಒನ್ ಆಫ್ ದ ಬ್ಯೂಟಿಫುಲ್ ಪ್ರಾಬ್ಲಮ್. 3 ವ್ಯಾಲ್ಯೂ ಕೊಟ್ಟಿದ್ದಾರೆ. 3 ವ್ಯಾಲ್ಯೂ ನ ಡಿರೈವೇಟಿವ್ ಮಾಡಬೇಕು. ದಿಸ್ ಇಸ್ ಆಕ್ಚುಲಿ ನಾವು ಪ್ರಾಡಕ್ಟ್ ರೂಲ್ ಅಂತಾನೆ ಕರಿತೀರಿ. ಈ ಪ್ರಾಡಕ್ಟ್ ರೂಲ್ ಅಲ್ಲಿ ಯಾವ ತರ ಮಾಡ್ತೀರಪ್ಪ ಅಂತಂದ್ರೆ, ನೀವು ಅಬ್ಸರ್ವ್ ಮಾಡಬಹುದು. y ಇಸ್ ಈಕ್ವಲ್ ಟು ನಮ್ಗೆ ಇರುವಂತದ್ದೇನು x², ಒಂದು e ಪವರ್ x, ಒಂದು sin x, ಒಂದು. ಕರೆಕ್ಟಾ. ಇಲ್ಲಿ ಏನ್ ಸರ್ ಮಾಡೋದು? ಸೊ ವೆರಿ ಸಿಂಪಲ್. ಇದು y ಇಸ್ ಈಕ್ವಲ್ ಟು u v w ಅಂತ ಕರೀತಾರೆ. ಈ ಪ್ರಾಬ್ಲಮ್ ಕೊಟ್ರೆ ಸೊ ತುಂಬಾ ಸುಲಭ. ನೋಡಿ, ಒಂದ್ಸತಿ ಫಸ್ಟ್ ಸ್ಟೆಪ್ ಅಲ್ಲಿ ಯು ಡ್ಯಾಶ್ ಮಾಡಿ. ಯು ಡ್ಯಾಶ್ ಅಂದ್ರೆ ಫಾರ್ಮುಲಾ ಬರೀರಿ. ವಿ ಮತ್ತೆ ಡಬ್ಲ್ಯೂ ಹಂಗೆ ಬರ್ಕೊಳ್ಳಿ. ಸೆಕೆಂಡ್ ಟರ್ಮ್ ಅಲ್ಲಿ ಯು ಹಂಗೆ ಇರ್ಲಿ, ವಿ ಗೆ ಡ್ಯಾಶ್ ಮಾಡಿ, ಡಬ್ಲ್ಯೂ ಹಂಗೆ ಬರ್ಕೊಳ್ಳಿ. ಥರ್ಡ್ ಟರ್ಮ್ ಗೆ ಯು ವಿ ಬರ್ಕೊಳ್ಳಿ, ಡಬ್ಲ್ಯೂ ಗೆ ಡಿರೈವೇಟಿವ್ ಮಾಡಿ. ಸೊ ನೋಡಿ, ನಾನೀಗ ಬರಿತಾ ಇದ್ದೀನಿ. y ಡ್ಯಾಶ್ ಇಸ್ ಈಕ್ವಲ್ ಟು ಫಸ್ಟ್ ಸ್ಟೆಪ್ ಅಲ್ಲಿ x² ಗೆ ಡಿರೈವೇಟಿವ್ ಅಷ್ಟೇ ಬರಿತೀನಿ, ಪ್ಲಸ್ ಹಾಕೊಂಡೆ. ಈ ಟರ್ಮ್ ಅಲ್ಲಿ ಇ ಪವರ್ ಎಕ್ಸ್ ಗೆ ಡಿರೈವೇಟಿವ್ ಬರಿತೀನಿ. ಥರ್ಡ್ ಟರ್ಮ್ ಅಲ್ಲಿ ಮೂರನೇ ಟರ್ಮ್ ಸೈನ್ ಎಕ್ಸ್ ಏನಿದೆ ಕಾಸ್ ಎಕ್ಸ್ ನ ಬರಿತೀನಿ. ಇನ್ನು ಇಲ್ಲಿ ಉಳಿದಿದ್ದು ಏನ್ ಸರ್ ಮಾಡ್ಬೇಕು? ಉಳಿದಿದ್ದು ಹಂಗೆ ಬರೀರಿ. ಇ ಪವರ್ ಎಕ್ಸ್ ಇಂಟು ಸೈನ್ ಎಕ್ಸ್ ಹಂಗೆ ಬರೀರಿ. ಇಲ್ಲೇನ್ ಸರ್ ಮಾಡ್ಬೇಕು? x² ಹಂಗೆ ಇರ್ಲಿ, ಸೈನ್ ಎಕ್ಸ್ ಹಂಗೆ ಬರೀರಿ. ಇಲ್ಲೇನ್ ಸರ್ ಮಾಡ್ಬೇಕು? ಫಸ್ಟ್ x² ಹಂಗೆ ಬರೀರಿ, ಇ ಪವರ್ ಎಕ್ಸ್ ಹಂಗೆ ಬರೀರಿ. ನೋಡ್ಕೊಳ್ಳಿ, ಟೆಕ್ನಿಕ್ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ಪ್ರತಿ ಟರ್ಮ್ ಅಲ್ಲಿ ಒಂದೊಂದನ್ನ ಡಿರೈವೇಟಿವ್. ಇಲ್ಲಿ ಫಸ್ಟ್ ಟರ್ಮ್ ನ ಡಿರೈವೇಟಿವ್ ಮಾಡಿದೆ, ಸೆಕೆಂಡ್ ಟರ್ಮ್ ನ ಡಿರೈವೇಟಿವ್ ಮಾಡಿದೆ, ಥರ್ಡ್ ಟರ್ಮ್ ನ ಡಿರೈವೇಟಿವ್ ಮಾಡಿದೆ. ಸೊ ಇದು ನಮ್ಗೆ ಸಿಕ್ಕಿರುವಂತಹ ಆನ್ಸರು. ನೀವು ಒಂದೇ ಲೈನ್ ಬರೀಬಹುದು. ನಾನ್ ಸುಮ್ನೆ ಸಿಸ್ಟಮ್ ಅಲ್ಲಿ ಕೆಲವು ಟೈಮ್ ಬರೆಯಕ್ ಆಗಲ್ಲ ಅಂತೇಳಿ ನಾನು 2 ಲೈನ್ ಮಾಡಿದ್ದೀನಿ. ಓಕೆನಾ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. Now find the equation of tangent to the curve. Equation of tangent to the curve to the point ಕೊಟ್ಟಿದ್ದಾರೆ. So very simple one. Equation of tangent to the curve ಅಂತಂದ್ರೆ ನಾವು observe here y is equal to ಕೊಟ್ಟಿರೋದ್ರಲ್ಲಿ ಬರ್ಕೊಳ್ಳೋಣ. ಏನ್ ಕೊಟ್ಟಿದ್ದಾರೆ? 3x² plus 5x minus 4 ಕೊಟ್ಟಿದ್ದಾರೆ. ಕರೆಕ್ಟಾ. Now I am doing y dash. 3 ಕಾನ್ಸ್ಟೆಂಟ್ ಇದೆ. x² ಗೇನು 2x ಆಯ್ತು, 5x ಗೇನು 5, 4 ಗೇನು 0. ಇದನ್ನ ಸಿಂಪ್ಲಿಫೈ ಮಾಡ್ತೀನಿ. ಸಿಂಪ್ಲಿಫೈ ಮಾಡಿದ್ರೆ 3 2s are 6x plus 5. So this itself is what? Slope. But ಅವ್ರು ಕೊಟ್ಟಿರೋ ಪಾಯಿಂಟ್ ಏನು? 1,4. ಅಂದ್ರೆ x ವ್ಯಾಲ್ಯೂ ಎಷ್ಟು? 1. ಹಾಗಾದ್ರೆ m is equal to ಎಷ್ಟಾಯ್ತು? 6 into 1 plus 5 ಆಯ್ತು. ಹಾಗಾದ್ರೆ m ವ್ಯಾಲ್ಯೂ ಎಷ್ಟು ಬಂತು ನನಗೆ? 6 plus 5 that is 11. ನನಗೆ ಸ್ಲೋಪ್ ಬಂತು. ಈಗ ನಾನು ಕೇಳ್ತಾ ಇರೋದೇನವರು ಈಕ್ವೇಶನ್ ಆಫ್ ಟ್ಯಾಂಜೆಂಟ್. ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಗೆ ಫಾರ್ಮುಲಾ ಏನು? y minus y1 is equal to m into x minus x1. ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ? y minus y1 ನ ಬೆಲೆ ನೋಡಿ. y1 ಅಲ್ಲಿ ಏನಿದೆ? 1,4 ಅಂದ್ರೆ y1 ನ ಬೆಲೆ 4 ಆಯ್ತು. m ನನಗೆ ಬಂದಿದೆ ಎಷ್ಟು? 11. x1 ವ್ಯಾಲ್ಯೂ x minus x1 ನ ವ್ಯಾಲ್ಯೂ ಎಷ್ಟು? 1. ಕರೆಕ್ಟಾ. ನಾವು ಸಿಂಪ್ಲಿಫೈ ದಿಸ್ ಒನ್. What you will get? y minus 4 is equal to ಈ 11 ಇಂದ x ನ ಮಲ್ಟಿಪ್ಲೈ ಮಾಡಿ 11x ಬಂತು. 11 1s ಏನ್ ಮಾಡಿ 11 ಬಂತು. ಈಗ ಏನ್ ಮಾಡೋಣ? ಈ ಎರಡು ವ್ಯಾಲ್ಯೂನ ಈ ಕಡೆ ತಗೊಂಬರೋಣ. ಅವಾಗ ಲೆಫ್ಟ್ ಅಲ್ಲಿ ಏನ್ ಉಳಿಯಲ್ಲ, 0 ಆಗುತ್ತೆ. ಇಲ್ಲಿ ಎಷ್ಟಿದೆ? 11x ಇದೆ. y ಈ ಕಡೆ ಬಂದ್ರೆ ಮೈನಸ್ y ಆಗುತ್ತೆ. -11 ಈ ಕಡೆ ಇರುತ್ತೆ. 4 ಈ ಕಡೆ ಬಂದ್ರೆ +4 ಆಗುತ್ತೆ.
ಸೊ ಆಗ ಉಳಿದಿರುವಂತಹ ನನಗೆ ಉತ್ತರ ದಟ್ ಈಸ್ 11x ಮೈನಸ್ ವೈ. 11 ಅಲ್ಲಿ 4 ಹೋದ್ರೆ ದಟ್ ಈಸ್ -7. ಸೊ ಇದು ನನಗೆ ಸಿಕ್ಕಿರುವಂತಹ ಸೊಲ್ಯೂಷನ್ ಆಗಿರುತ್ತೆ ಈಕ್ವೇಶನ್ ಆಫ್ ಎ ಟ್ಯಾಂಜೆಂಟ್. ಸೊ ನೆನ್ಪಿಟ್ಕೊಳ್ಳಿ, ತುಂಬಾ ಸುಲಭ ಇದು. ಓಕೆನಾ, ನೆಕ್ಸ್ಟ್ ಒನ್ ಹೋಗೋಣ. ಸಿ, ಇಂಟಗ್ರಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಷ್ಟು ಸುಲಭವಾಗಿದೆ ನೋಡಿ. ಇದನ್ನ ನೀವು ಡಿಫ್ರೆನ್ಸಿಯೇಷನ್ ಮಾತ್ರ ಓದಿನ ಸರ್ ಅನ್ನೋರು ಕೂಡ ಅಟೆಂಡ್ ಮಾಡ್ಬೇಕು. ನಾವು ಅದನ್ನ ನಿನ್ನೆ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಕೂಡ ಹೇಳ್ತಾ ಇದ್ದೆ. ಏನಪ್ಪಾ ಅಂದ್ರೆ ಇಲ್ಲಿ ಡಿಫ್ರೆನ್ಸಿಯೇಷನ್ ಯೂಸ್ ಮಾಡಿ 2 ಮಾರ್ಕ್ಸ್ ಬರುತ್ತೆ. ಅದನ್ನ ಯಾಕೆ ಕಳ್ಕೊತೀರಾ? ಅದನ್ನು ಆರಾಮಾಗಿ ನಾವು ಬರೀಬಹುದು. ಸೊ ಫಸ್ಟ್ ನಾವು ಬರ್ಕೊಬೇಕು, ಐ ಇಸ್ ಈಕ್ವಲ್ ಟು ಏನಿದೆ, ಇಂಟಗ್ರಲ್ ಆಫ್ ದಿ ವ್ಯಾಲ್ಯೂ 4x³ plus cos x plus e power value 2x plus 3 plus 1 divided by x. ಕರೆಕ್ಟಾ? ಇದನ್ನೇನ್ ಮಾಡ್ಬೇಕು ನಾನೀಗ? ಇಂಟಗ್ರಲ್ ಮಾಡ್ಬೇಕು. ನಾವು ಅಬ್ಸರ್ವ್ ಇಯರ್ 4 ಕಾನ್ಸ್ಟೆಂಟ್, x³ ಅಂದ್ರೆ x to the power 4 divided by 4. cos x ಗೆನು ದಟ್ ಈಸ್ ವೆರಿ ಸಿಂಪಲ್, sin x ಪ್ಲಸ್ sin x ಬರಿತಾ ಇದೀನಿ ಅಂತ ಅನ್ಕೊಂಬೇಡಿ, ಯಾಕಂದ್ರೆ ಇದು ಇಂಟಗ್ರೇಷನ್. e power 2x ಗೆ e power 2x by 2, 3 ಗೆ 3x, 1 by x ಗೆ log x ಪ್ಲಸ್ ಸಿ. ಸೊ ಇದು ನಮ್ಗೆ ಸಿಕ್ಕಿರುವಂತಹ ಸೊಲ್ಯೂಷನ್. ಸೊ ಇದನ್ನ ಇಷ್ಟು ಬರೆದ್ರೆ ಸಾಕು. ನಾನು ಅದೇ ಹೇಳಿದೆ ನೋಡಿ, ಕಾಸ್ ಎಕ್ಸ್ ಗೆ ನೀವು ಬೇಕಾದ್ರೆ ಡಿಫ್ರೆನ್ಷಿಯಲ್ ಫಾರ್ಮುಲಾ ಬರೀರಿ, 1 ಮಾರ್ಕ್ಸ್ ತಗೋತೀರಾ. 1 by x ಗೆ ಲಾಗ್ ಎಕ್ಸ್ ಅಂತ ಎಂತ ದಡ್ಡ ಕೂಡ ಬರೀತಾರೆ, ನೀವು ಬರೀತೀರಾ. ಸೊ ಅಲ್ಲಿ 2 ಮಾರ್ಕ್ಸ್ ಬರುತ್ತೆ. ಇಲ್ಲಿ 3 ಗೆ 3x ಕೂಡ ಬರೀತೀರಾ. ಸೊ ಆರಾಮಾಗಿ 3 ಮಾರ್ಕ್ಸ್. ಯಾರು ಡಿಫ್ರೆನ್ಸಿಯೇಷನ್ ಓದಿರೋರು ಕೂಡ ಇಲ್ಲಿ ಮಾರ್ಕ್ಸ್ ಅನ್ನು ತಗೋಬಹುದು ಅಂತ ನಾನು ಹೇಳ್ತಾ ಇರೋದು. ಓಕೆನಾ? ಸೊ ಇನ್ನ ಇಂಟಗ್ರಲ್ ಆಫ್ ಕಾಸ್ ಕ್ಯೂಬ್ ಎಕ್ಸ್ ಗೆ ನಾನು ಪ್ರತಿ ಇದರಲ್ಲೂ ಸಾಲ್ವ್ ಮಾಡಿದೀನಿ, ಇಲ್ಲೂ ಕೂಡ ಸಾಲ್ವ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ನಮ್ಗೆ ಇದ್ರಲ್ಲಿ ಏನ್ ಬೇಕು? ನನಗೆ cos 3x ನ ಫಾರ್ಮುಲಾ ಯೂಸ್ ಮಾಡ್ಬೇಕು. ವಾಟ್ ಇಸ್ cos 3x ಫಾರ್ಮುಲಾ? 4 cos cube x minus 3 cos x. ದಿಸ್ ಇಸ್ ದ ಫಾರ್ಮುಲಾ. ಈಗೇನ್ ಮಾಡೋಣ? ಫಸ್ಟ್ ನನಗೆ 4 cos cube ಅನ್ನ ತಗೊಂಡ್ರೆ ಇದು ಈ ಕಡೆ ಬರುತ್ತೆ. ಸೊ ವಾಟ್ ಐ ವಿಲ್ ಗೆಟ್? cos 3x plus 3 cos x is equal to 4 cos cube x. ಹಾಗಾದ್ರೆ ಏನ್ ಮಾಡೋಣ? ವಿಚ್ ಇಂಪ್ಲೈಸ್ ದಟ್ cos cube x is equal to ಏನಾಯ್ತು? ದಟ್ ಈಸ್ ಈಕ್ವಲ್ ಟು 1 divided by 4 cos 3x plus 3 cos x. ಸೊ ಈಗ ಐ ಇಸ್ ಈಕ್ವಲ್ ಟು ಏನ್ ಬರ್ತಿದೆ? 1/4 ಇಂಟಗ್ರಲ್ ಬರ್ಕೊಂಡೋಣ. ಇಂಟಗ್ರಲ್ ಒಳಗಡೆ ಏನ್ ಬರುತ್ತೆ? cos 3x ಒಳಗಡೆ ಬರುತ್ತೆ ಪ್ಲಸ್ 3 cos x. ಸೊ ಇಂಟು dx ಹಾಕೋತಾ ಇದೀನಿ. ಈಗ ನೀವು ಜಸ್ಟ್ ಫಾರ್ಮುಲಾಗಳು ಬರೆದ್ರೆ ಸಾಕು. 1/4 cos 3x ಏನಾಯ್ತು? sin 3x ಡಿವೈಡೆಡ್ ಬೈ 3 ಹಂಗೆ ಇರುತ್ತೆ. cos x ಗೆ ಮತ್ತೆ ಏನ್ ಬಂತು? sin x ಅಂತ ಬಂತು. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆನಾ? ಸೊ ಪ್ರತಿ ಇದರಲ್ಲೂ ಸಾಲ್ವ್ ಮಾಡಿದೀನಿ, ಇಲ್ಲೂ ಕೂಡ ಸಾಲ್ವ್ ಮಾಡಿದೀನಿ. ಸೊ ನಿಮಗೆ ಇಲ್ಲಿರುವಂತಹ ಪ್ರಾಬ್ಲಮ್ಸ್ ಇಷ್ಟ ಆಗ್ತಿದೆ ಸೊಲ್ಯೂಷನ್ಸ್ ಅಂದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫೈಂಡ್ ದ ಏರಿಯಾ ಬೌಂಡೆಡ್ ಬೈ ದ ಕರ್ವ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ ಆಕ್ಸಿಸ್ x is equal to 3. ಇಲ್ಲೂ ಕೂಡ ಅಷ್ಟೇನೆ ನಿಮಗೆ ಒಂದು ಈಸಿಯಾಗಿ ಮಾರ್ಕ್ಸ್ ಬರುವಂತದ್ದು ಮೇಲೇನೆ ಫಾರ್ಮುಲಾ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಏರಿಯಾ ಫಾರ್ಮುಲಾ ಬರ್ಬಿಡಿ ಸಾಕು. ಏರಿಯಾ ಫಾರ್ಮುಲಾ ಇಸ್ ಈಕ್ವಲ್ ಟು ಏನು? a to b y into dx. ಇಲ್ಲಿ ನಿಮಗೆ ಅಟ್ಲೀಸ್ಟ್ 1 ಮಾರ್ಕ್ ಕೊಡ್ತಾರೆ. ಇನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಹೆಂಗ್ ಸರ್ ಸಬ್ಸ್ಟಿಟ್ಯೂಟ್ ಮಾಡೋದು? ಇದು a ವ್ಯಾಲ್ಯೂ, ಇದು b ವ್ಯಾಲ್ಯೂ. ಸೊ ಇದು 2 ಹಾಕಿ, ಇದು 3 ಹಾಕಿ, y ಅವರೇ ಕೊಟ್ಟಿದ್ದಾರೆ, ಒಳಗಡೆ ಬರೀ 3x² plus 3 into dx. ಸೊ ಇದನ್ನ ನೀವು ನೋಡ್ಬೇಕು. ಈ ತರ ಮಾಡಿದಾಗೆ ನಿಮ್ಗೆ ಜಸ್ಟ್ ಇದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ಈಗ ಇಂಟಗ್ರೇಟ್ ಮಾಡಕ್ ಬರ್ಲಿಲ್ವಾ? ಬಿಡಿ, ಪರವಾಗಿಲ್ಲ. ಸೊ 2 ಮಾರ್ಕ್ಸ್ ಬಂತು. ಇಂಟಗ್ರೇಟ್ ಮಾಡಕ್ ಬಂತಾ? 3 ಕಾನ್ಸ್ಟೆಂಟ್, x² ಗೇನು x³ by 3, 3 ಗೇನು 3x, ಎಲ್ಲಿಂದ ಇಲ್ಲಿಗೆ? 2 ಇಂದ 3 ಗೆ. ಇಲ್ಲಿ 3 ಕ್ಯಾನ್ಸಲ್ ಆಯ್ತು. ಕರೆಕ್ಟಾ? ಈಗೇನ್ ಮಾಡೋಣ? ಅಪ್ಪರ್ ಲಿಮಿಟ್ ಅಪ್ಲೈ ಮಾಡೋಣ. 3x³ ಗೆ 3 ಹಾಕ್ತೀರಾ, ದಟ್ ಈಸ್ ವಾಟ್? 3³ plus 3 into 3. ಸೊ ದಿಸ್ ಈಸ್ ಯಾವಾಗ? ಅಪ್ಪರ್ ಲಿಮಿಟ್ ನ ಹಾಕಿದಾಗ. ಮತ್ತೆ ಲೋಯರ್ ಲಿಮಿಟ್ 2q plus 3 into 2, ಇದು ಲೋಯರ್ ಲಿಮಿಟ್. ಸೊ ಸಿಂಪ್ಲಿಫೈ ಮಾಡಿ. 3q ಬಂದ್ರೆ ಎಷ್ಟಾಯ್ತು? 3 3 9, 9 3 27, 27, 3 3 9. ಇದು ಅಪ್ಪರ್ ಲಿಮಿಟ್. ಮೈನಸ್ ಲೋಯರ್ ಲಿಮಿಟ್ ಬರ್ತೀನಿ. 2q 8, 3 2 ಬಂದು 6. ಸೊ 27 plus 9, ಸೊ ವಿಲ್ ಗೆಟ್ 36. minus 8 plus 6 ಬಂದು 14. So 6 minus 4 2, 3 minus 1 2. This is our required answer. ಓಕೆನಾ?
ನೆಕ್ಸ್ಟ್ ಒನ್ ಹೋಗೋಣ. ನಾವು ನೀವು ಎಕ್ಸ್ಪೆಕ್ಟ್ ಮಾಡುವಂತಹ ಸೆಕ್ಷನ್ ಪಾರ್ಟ್ ಡಿ ನಲ್ಲಿ ಸೆಕ್ಷನ್ 2 ದಟ್ ಇಸ್ ದ 10 ಮಾರ್ಕ್ಸ್ ಕ್ವಶನ್, 10 ಮಾರ್ಕ್ಸ್ ಕ್ವಶನ್, 10 ಮಾರ್ಕ್ಸ್ ಕ್ವಶನ್. ಸುಮಾರು ಸ್ಟೂಡೆಂಟ್ಸ್ ಕೇಳ್ತೀರಾ, ಯಾಕೆಂದ್ರೆ ನೋಡಿ ಇದನ್ನ ಬಯಾಟ್ ಮಾಡಕ್ ಆಗಲ್ಲ. ನೀವು 10 ಮಾರ್ಕ್ಸ್ ನ ತಿಳ್ಕೊಂಡು ಬರೀ ಬಯಾಟ್ ಮಾಡ್ತೀನಿ ಅಂದ್ರೆ ಪ್ರಾಬ್ಲಮ್ಸ್ ಬರೋದಿಲ್ಲ. ಕರೆಕ್ಟಾ? ನೀವೇನ್ ಮಾಡ್ಬೇಕು, ಅದಕ್ಕೆ ತಕ್ಕನಾಗಿರುವಂತಹ ಎಫರ್ಟ್ ಹಾಕ್ಬೇಕು. 3 ಮಾರ್ಕ್ಸ್ ಅರ್ಥ ಮಾಡ್ಕೊಬೇಕು, 2 ಮಾರ್ಕ್ಸ್ ಅರ್ಥ ಮಾಡ್ಕೊಬೇಕು. ಓಕೆನಾ? ನಾವು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ if these two are parallel. This is the question. So ಇವೆರಡು ಪ್ಯಾರಲಲ್ ಆದಾಗ ಕೆ ವ್ಯಾಲ್ಯೂ ಕಂಡಿಡಿರಿ. ಹಾಗಾದ್ರೆ ಏನ್ ಸರ್ ಮಾಡೋದು? ವೆರಿ ಸಿಂಪಲ್. ನೋಡಿ ಇಲ್ಲಿ ಎರಡು ಪ್ರಾಬ್ಲಮ್ ಕೊಟ್ಟಿದ್ದಾರೆ 10 ಮಾರ್ಕ್ಸ್ ಗೆ 5 ಪ್ರಾಬ್ಲಮ್ಸ್ ಇದ್ದಂಗೆ. ಇವೆರಡು ಪ್ಯಾರಲಲ್ ಅಂತ ಕೊಟ್ಟಿದ್ದಾರೆ ಅಲ್ವಾ? ಸೊ ಸೊಲ್ಯೂಷನ್ ಫಾರ್ ಫಸ್ಟ್ ಒನ್. ಸೊ ಫಸ್ಟ್ ಒನ್ ಗೆ ಸೊಲ್ಯೂಷನ್ ಎರಡು ಲೈನ್ ಕೊಟ್ಟಿದ್ದಾರೆ, L1 ಕೊಟ್ಟಿದ್ದಾರೆ, L2 ಕೊಟ್ಟಿದ್ದಾರೆ. ಕರೆಕ್ಟಾ? L1 ಎಷ್ಟಿದೆ? ದಟ್ ಇಸ್ ವಾಟ್ ದೇ ಹಾವ್ ಗಿವನ್, kx plus 6y minus 2 is equal to 0. L2 ಏನಿದೆ? x plus 3y plus 1 is equal to 0. ಈಗ L1 ಗೆ ಸ್ಲೋಪ್ ಮಾಡ್ಕೊಳ್ಳಿ. ದಟ್ ಇಸ್ ಲೆಟ್ ಅಸ್ ಟೇಕ್ M1. M1 ವ್ಯಾಲ್ಯೂ ಏನು? minus k divided by 6. ದಿಸ್ ಇಸ್ ದ ಸ್ಲೋಪ್ ಫಾರ್ಮುಲಾ. ಅದೇ ರೀತಿ ಇಲ್ಲಿ M2 ಸ್ಲೋಪ್ ಮಾಡ್ಕೊಳ್ಳಿ. ವಾಟ್ ಇಸ್ ದ ಫಾರ್ಮುಲಾ? minus 1/3. Now what we should do? Slope since they are parallel. ಹಾಗಾದ್ರೆ M1 is equal to ಏನಾಗಬೇಕು? M2 ಆಗ್ಬೇಕು. ಕರೆಕ್ಟಾ? ದಟ್ ಮೀನ್ಸ್ ಕೈ ಇಲ್ಲಿ M1 ಬರ್ಕೊಳ್ಳಿ. ಮೈನಸ್ ಕೆ ಬೈ 6 ಇಸ್ ಈಕ್ವಲ್ ಟು ಮೈನಸ್ 1/3. ಎರಡು ಕಡೆ ಮೈನಸ್ ಕ್ಯಾನ್ಸಲ್ ಮಾಡೋಣ. ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನ್ ಬಂತು? 3k ಇಸ್ ಈಕ್ವಲ್ ಟು 6. ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ 3 ಈ ಕೆ ಮಲ್ಟಿಪ್ಲೈ ಮಾಡ್ಬೇಕು, 6 ಈ ಕಡೆ ಮಲ್ಟಿಪ್ಲೈ ಮಾಡ್ಬೇಕು. ಹಾಗಾದ್ರೆ k ಇಸ್ ಈಕ್ವಲ್ ಟು ಎಷ್ಟಾಯ್ತು? 6/3. ಸೊ k ಇಸ್ ಈಕ್ವಲ್ ಟು ಎಷ್ಟು? 3 1s 3 2s. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆನಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ಇನ್ನೊಂದು ಕ್ವಶನ್ ಇದೆ ಇಲ್ಲಿ. ಸೊ ಅದನ್ನ ಬಿಡೋದು ಬೇಡ. ಇಲ್ಲಿ ಏನಪ್ಪಾ ಅಂದ್ರೆ 2 ಪಾಯಿಂಟ್ ನ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋದು. ಈ ಕ್ವಶನ್ ಕಂಡುಹಿಡಿಬೇಕು ನಾನು. ಸೊ ಲೆಟ್ ಅಸ್ ರೈಟ್ ಆನ್ ದ ವ್ಯಾಲ್ಯೂಸ್ ಹಿಯರ್. ಒನ್ ಇಸ್ ದಟ್, ಸೊ ಇದು B1, 2 and they have given that 3, 5. Correct? So 3, 5. This is a 2 point. So direct question. There is no any ambiguity here. ನಾನೇನ್ ಕನ್ಫ್ಯೂಸ್ ಮಾಡ್ಕೊಳ್ಳೋಂಥದ್ದು ಏನಿಲ್ಲ. ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. 2 ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಈ ಕ್ವಶನ್ ಕಂಡುಹಿಡಿಬೇಕು. ಫಾರ್ಮುಲಾ ಏನು? ಫಸ್ಟ್ ನಾನು ವ್ಯಾಲ್ಯೂಸ್ ಬರ್ಕೋತೀನಿ ಈ ತರ. x1, y1. x1, y1 is equal to ಏನು? 1, 2. ಓಕೆನಾ? ಅದೇ ತರ x2, y2 ಎರಡನೇ ಪಾಯಿಂಟ್ ಕೊಟ್ಟಿದ್ದಾರೆ. ದಿಸ್ ಒನ್ ಇಸ್ ನಥಿಂಗ್ ಬಟ್ ವಾಟ್? 3, 5. ಸೊ ನಾನೀಗ ಫಾರ್ಮುಲಾ ಬರಿತೀನಿ. y minus y1 divided by x minus x1 is equal to y2 minus y1 divided by x2 minus x1. ಈಗೇನ್ ಮಾಡೋಣ? ಸಬ್ಸ್ಟಿಟ್ಯೂಟ್ ಮಾಡೋಣ. ನೋಡಿ y minus y1 ನ ಬೆಲೆ ಎಷ್ಟು? 2 ಇದೆ. ಸೊ 2 x minus x1 ನ ಬೆಲೆ ಎಷ್ಟು? 1 ಇದೆ. ಈಸ್ ಈಕ್ವಲ್ ಟು ನಾನು ಸ್ವಲ್ಪ ಡೈರೆಕ್ಟ್ ಆಗಿ ಬರಿತೀನಿ. ಹೆಂಗೆ? 5 minus 2 ಎಷ್ಟಾಯ್ತು? ದಟ್ ಇಸ್ 3. ಕರೆಕ್ಟಾ? ಡಿವೈಡೆಡ್ ಬೈ 3 minus 1 ಎಷ್ಟು? 2. ಸೊ ನಾವು ಐ ರೈಟ್ ಹಿಯರ್ ಓನ್ಲಿ. ಬಟ್ ನೀವು ಈ ತರ ಮಿಸ್ಟೇಕ್ ಮಾಡಕ್ಕೆ ಜಾಗ ಕೊಟ್ಟಿದ್ದೀನಿ ಅಂದ್ರೆ ಇಲ್ಲೇ ಬರೀತಿತ್ತು ಅಂದ್ರೆ ಎಲ್ಲ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು. ಈ 2 ನ ಈ ಕಡೆ ಮಲ್ಟಿಪ್ಲೈ ಮಾಡ್ಬೇಕು. 2 into y minus 2 is equal to 3 into x minus 1. ಸೊ ಈಗ ನಾನೇನ್ ಮಾಡೋಣ? ಮಲ್ಟಿಪ್ಲೈ ಮಾಡ. 2 into y 2y 2 2s 4. 3 into x 3x 3 1s 3. ಹೆಂಗೆ ಸರ್? 2 into y 2y 2 into 2 3 into x 3x 3 into 1. ಓಕೆನಾ? ಸಿಂಪ್ಲಿಫೈ ಮಾಡಿ ಈ ಎರಡು ವ್ಯಾಲ್ಯೂನ ಈ ಕಡೆ ತಗೊಳ್ಳಿ. 0 is equal to 3x ಇಲ್ಲೇ ಇದೆ. 2y ಈ ಕಡೆ ಬಂದ್ರೆ minus 2y, minus 4 ಈ ಕಡೆ ಬಂದ್ರೆ plus 4, minus 3 ಇಲ್ಲೇ ಇದೆ. ಸೊ 0 is equal to 3x minus 2y plus 4 minus 3 1. So this is what our required solution. Okay, so let's move on to next question. Now we are moving on to the derivative. So difference ಬಂದ್ಬಿಟ್ಟು ಅಂದ್ರೆ easy problem ಅಂತಾನೆ ಅರ್ಥ. So now you can observe here. Let me take the blue color. So double order derivative. So ಯಾರ one of the student ಕೇಳ್ತೀವಿ ಸರ್ ಇವು 3 ಪ್ರಾಬ್ಲಮ್ ಮಾಡ್ಕೊಂಡ್ರೆ ಸಾಕ ಅಂತ. ಅದು ಇದನ್ನೇ ಮಾಡ್ಕೊಂಡ್ರೆ ಸಾಕು ಅಂತ ನಾನು ಎಕ್ಸಾಕ್ಟ್ ಹೇಳಕ್ಕಾಗಲ್ಲ. ಯಾಕಂದ್ರೆ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಬೇರೆ ಬೇರೆ ಪ್ರಾಬ್ಲಮ್ಸ್ ಕೂಡ ಇದಾವೆ. ಸೊ ಈಗ ಫಸ್ಟ್ ಟೈಮ್ ಬರ್ಕೊಳ್ಳೋಣ. y is equal to 2 into e power 3x plus 4 into e power minus 3x. ಒಂದ್ಸ ಡಿರೈವೇಟಿವ್ ಮಾಡೋಣ. ಏನ್ ಬರುತ್ತೆ? y dash 2 ಕಾನ್ಸ್ಟೆಂಟ್ e power 3x ಏನು? 3 into e power 3x. ಕರೆಕ್ಟಾ? 4 ಹಂಗೆ ಬರ್ಕೊಳ್ಳೋಣ. ಒಂದ್ಸತಿ minus 3 ಬರುತ್ತೆ e power minus 3x.
ಇನ್ನೊಂದ್ಸತಿ ಡಿರೈವೇಟಿವ್ ಮಾಡ್ತೀನಿ, y ಡಬಲ್ ಡ್ಯಾಶ್ ಮಾಡ್ಬಿಡ್ತೀನಿ, 2 ಅಲ್ಲೇ ಇರುತ್ತೆ, ಇನ್ನೊಂದು 3 ಬರುತ್ತೆ, ಇದು 3 ಸ್ಕ್ವೇರ್ ಆಗುತ್ತೆ, e ಪವರ್ 3x. ಇಲ್ಲಿ 4 ಹಂಗೆ ಇರುತ್ತೆ, ಇದು ಇನ್ನೊಂದು 3 ಬರುತ್ತೆ, -3 ಸ್ಕ್ವೇರ್, e ಪವರ್ -3x. ಈಗ ನೋಡಿ y ಡಬಲ್ ಡ್ಯಾಶ್ ನ ಸಿಂಪ್ಲಿಫೈ ಮಾಡ್ತಾ ಇದೀನಿ, ಏನಪ್ಪಾ ಅಂದ್ರೆ 3 ಸ್ಕ್ವೇರ್ ಇಲ್ಲಿ -3 ಸ್ಕ್ವೇರ್ 9 ಬರ್ತಾ ಇದೆ, ಕರೆಕ್ಟಾ? ಸೊ ಯು ಕ್ಯಾನ್ ರೈಟ್ ದಟ್ 9 2s ಇಲ್ಲಿ ನೋಡಿ 3 ಸ್ಕ್ವೇರ್, ಸೊ ಯು ಕ್ಯಾನ್ ರೈಟ್ ದಟ್ 9 2s 18 e ಪವರ್ 3x. ಇಲ್ಲಿ ಅಷ್ಟೇನೆ 9 4s 36 e ಪವರ್ -3x. ಇಷ್ಟಕ್ಕೆ ಆಗಲ್ಲ, ಅವರು ಅಟ್ x is equal to 0 ಕೊಟ್ಟಿದ್ದಾರೆ, ಅಟ್ x is equal to 0 ಹಾಕೊಂಡ್ರೆ y ಡಬಲ್ ಡ್ಯಾಶ್ is equal to 18 into e ಪವರ್ 0 ಆಗುತ್ತೆ, ಪ್ಲಸ್ 36 into e ಪವರ್ 0 ಆಗುತ್ತೆ. ದಟ್ ಮೀನ್ಸ್ ವಾಟ್, y ಡಬಲ್ ಡ್ಯಾಶ್ is equal to ನನ್ಗೆ ಸಿಗುವಂತ ವ್ಯಾಲ್ಯೂ 18 plus 36. So 30 plus 10 40 48 ಆಯ್ತು. So 48 plus 6 54. So answer is 54. ಸೊ ನಿಮಗೂ ಸೇಮ್ ಆನ್ಸರ್ ಬಂದಿದ್ಯಾ? ಕರೆಕ್ಷನ್ ಮಾಡಿ, ಏನನ್ನ ಮಿಸ್ಟೇಕ್ ಇದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬರ್ತಾ ಇದೀರಿ ನಾವು. ಸೊ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ದ ಮೋಸ್ಟ್ ಇಂಪಾರ್ಟೆಂಟ್, ಸುಮಾರು ಜನ ಕೇಳುವಂತದ್ದು, ದಟ್ ಇಸ್ ವಾಟ್ ವೆಲಾಸಿಟಿ ಅಟ್ ದ ಪಾಯಿಂಟ್ 2 ಸೆಕೆಂಡ್ ಅಟ್ ದ ಪಾಯಿಂಟ್ 5 ಸೆಕೆಂಡ್ಸ್. 2 ಸರಿ ಕೊಟ್ಟಿದ್ದಾರೆ. ಈಗ ನಾವು ಇದನ್ನ ಫಾಲೋ ಮಾಡೋದಕ್ಕೆ ಏನ್ ಮಾಡ್ಬೇಕು, ಫಸ್ಟ್ ಬರೀ ವೆಲಾಸಿಟಿ ಆಕ್ಸಿಲರೇಷನ್ ಎರಡೂ ಕೊಟ್ಟಿದ್ದಾರೆ, ವೆಲಾಸಿಟಿ ಮತ್ತೆ ಆಕ್ಸಿಲರೇಷನ್ ಎರಡೂ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಸೊ ಏನ್ ಮಾಡೋಣ, ಫಸ್ಟ್ ನಾವು ಕೊಟ್ಟಿರುವಂತಹ ವ್ಯಾಲ್ಯೂನ ನಾನು y ಅಂತಾನೆ ಬರ್ಕೋತೀನಿ, ಹುಡುಗರಿಗೆ ಈಸಿ ಆಗ್ಲಿ ಅಂತ. ಇದನ್ನ 2x³ - x + 4 ಅಂತ ಬರ್ಕೋತೀನಿ, ಓಕೆನಾ? ಸೊ ಈಗ ಫಸ್ಟ್ ಏನ್ ಮಾಡ್ಬೇಕು, ನಾನು y ಗೆ y ಡ್ಯಾಶ್ ಮಾಡ್ಬೇಕು, 2 ಕಾನ್ಸ್ಟೆಂಟ್, x³ ಬಂದೇನಾಯ್ತು 3x² ಆಯ್ತು, -x ಗೆ ಏನಾಯ್ತು 1 ಆಯ್ತು, 4 ಗೆ 0 ನಾನು ಬರೆಯಕ್ಕೂ ಹೋಗೋದಿಲ್ಲ, ಸುಮ್ನೆ ಇಂಕು ವೇಸ್ಟ್ ಆಗುತ್ತೆ. ಸೊ ಈಗ y ಡ್ಯಾಶ್ is equal to ಏನಾಯ್ತು, 2 3s 6x² ಆಯ್ತು, -1. ನೋಡಿ, ದಿಸ್ ಇಸ್ ಓನ್ಲಿ ಸಿಂಪ್ಲಿಫೈಡ್ ವ್ಯಾಲ್ಯೂ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈ 2 ಮತ್ತೆ 3 ನ ಮಲ್ಟಿಪ್ಲೈ ಮಾಡ್ಕೊಂಡೆ, x² ನಂಗೆ ಬರ್ಕೊಂಡೆ. ನೀವ್ ಯಾವ್ದೇ ಕಾರಣಕ್ಕೂ ಈ x² ಗೆ ಮತ್ತೆ 2x ಅಂತ ಬರೆಯಕ್ಕೆ ಹೋಗ್ಬೇಡಿ, ಓಕೆನಾ? ಈಗ y(s) ಆಯ್ತು, ಕರೆಕ್ಟಾ? ಈ ಆದ್ಮೇಲೆ ನಾನೇನ್ ಮಾಡ್ತೀನಿ, ಲಾಸ್ಟ್ ಟೈಮ್ ಕೂಡ ಹಿಂಗೆ ಹೇಳಿದ್ದೆ. ಸೊ ದಿಸ್ ಇಟ್ ಸೆಲ್ಫ್ ಇಸ್ ನಥಿಂಗ್ ಬಟ್ ವಾಟ್, ವೆಲಾಸಿಟಿ. ನಾನು ಸ್ವಲ್ಪ ಇಲ್ಲಿ ಜಾಗ ಬಿಡ್ತೀನಿ, ಇದಾದ್ಮೇಲೆ ಇಲ್ಲಿ ಬರೀತೀನಿ, ಏನಕ್ಕೆ ಅಂತ ಹೇಳ್ತೀನಿ. ಇಲ್ಲಿ ಇಷ್ಟು ಜಾಗ ಬಿಟ್ಟಾದ್ಮೇಲೆ ನಾನು y ಡಬಲ್ ಡ್ಯಾಶ್ ನ ಮಾಡ್ತೀನಿ. y ಡಬಲ್ ಡ್ಯಾಶ್ ಮಾಡಿದಾಗ 6 ಕಾನ್ಸ್ಟೆಂಟ್ ಹಂಗೆ ಇದೆ, x² ಗೆ ಏನಾಯ್ತು 2x ಆಯ್ತು, 1 ಗೆ ಏನಾಯ್ತು 0 ಆಯ್ತು, ಓಕೆನಾ? ಈ y ಡಬಲ್ ಡ್ಯಾಶ್ ನ ಮತ್ತೆ ನಾನು ಏನ್ ಮಾಡ್ತೀನಿ, ಸಿಂಪ್ಲಿಫೈ ಮಾಡ್ತೀನಿ. 6 2 ಎಷ್ಟು 12x ಆಯ್ತು. ಸೊ ದಿಸ್ ಈಸ್ ವಾಟ್ ಆಕ್ಸಿಲರೇಷನ್. ನಾನು ಯಾಕೆ ಜಾಗ ಬಿಟ್ಟೆ ಅಂದ್ರೆ, ನೋಡಿ, ಈಗ ವೆಲಾಸಿಟಿ ಅಟ್ t is equal to ಅವ್ರು ಕೊಟ್ಟಿರುವಂತಹ ಎರಡು ಪ್ರಾಬ್ಲಮ್ ಇದೆ, 2, ಕರೆಕ್ಟಾ? ಫಸ್ಟ್ 2 ಮತ್ತೆ 5 ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗ್ತೀನಿ, ವೆಲಾಸಿಟಿ ಅಟ್ 2 ಅಂತ ಬರ್ಕೋತೀನಿ. ದಟ್ ಈಸ್ 6 into x² ಅಂದ್ರೆ 2 ಸ್ಕ್ವೇರ್ -1. 6 4 24 -1 ಎಷ್ಟಾಯ್ತು, 23 ಆಯ್ತು. ಅದೇ ತರ ವೆಲಾಸಿಟಿ ಅಟ್ 5. ಸೊ 5 ಅಂದ್ರೆ ಏನಾಯ್ತು, 6 into 5 ಸ್ಕ್ವೇರ್ ಹಾಕ್ಬೇಕು, ಕರೆಕ್ಟಾ? 25 ಆಗುತ್ತೆ, ನೋಡಿ 25. ಸೊ 6 into 25. ಸೊ 6 ಇಲ್ಲಿ 30, 3 6 12 3 15. 150 - 1. ಸೊ ಯು ಆರ್ ಗೆಟಿಂಗ್ 149. ಓಕೆನಾ? ಸೊ ದಿಸ್ ಇಸ್ ದ ಎರಡು ವ್ಯಾಲ್ಯೂ ಕೊಟ್ಟಿರುವಂತದಕ್ಕೆ ಎರಡು ಸೊಲ್ಯೂಷನ್. ಇನ್ನು ಆಕ್ಸಿಲರೇಷನ್ ಕೂಡ ನಾನು ಎರಡು ವ್ಯಾಲ್ಯೂ ಹಾಕ್ಬೇಕು. ಸೊ ಆಕ್ಸಿಲರೇಷನ್ ಅಟ್ 2 ಅಂದ್ರೆ 12 into 2, ದಟ್ ಈಸ್ 12 into 2 ಎಷ್ಟಾಯ್ತು, ದಟ್ ಈಸ್ ವಾಟ್ ವಿ ಆರ್ ಗೆಟಿಂಗ್ 24. ಅದೇ ರೀತಿ ಆಕ್ಸಿಲರೇಷನ್ ವ್ಯಾಲ್ಯೂ ಅಟ್ 3 ಅಲ್ಲ, ಇಲ್ಲಿ ಕೊಟ್ಟಿರುವಂತದ್ದು ಏನಪ್ಪಾ ಅಂದ್ರೆ, ದೇ ಹ್ಯಾವ್ ಗಿವನ್ ದಟ್ 5, ಕರೆಕ್ಟಾ? ಸೊ 5 ಹಾಕ್ತೀನಿ, ದಟ್ ಈಸ್ 12 into 5. ಸೊ 12 5s 60. ಈ ರೀತಿ ನಮ್ಗೆ ಆಕ್ಸಿಲರೇಷನ್ ಎರಡು ವ್ಯಾಲ್ಯೂ ಕಂಡುಹಿಡಿಯಬೇಕು, ಅದೇ ರೀತಿ ವೆಲಾಸಿಟಿ ಎರಡು ವ್ಯಾಲ್ಯೂ ಕಂಡುಹಿಡಿಯಬೇಕು. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್, ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಸೊ ಇಲ್ಲಿ ಎರಡು ಪ್ರಾಬ್ಲಮ್ ಇದೆ, ವೆರಿ ಸಿಂಪಲ್ ಪ್ರಾಬ್ಲಮ್, ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿ ಕೊಟ್ಟಿದ್ದಾರೆ, ದಿಸ್ ಇಸ್ ದ ವ್ಯಾಲ್ಯೂ, ದಟ್ ಈಸ್ x into sin x. ನಾನು ಹೇಳಿದೆ ನಿಮ್ಗೆ ಲಾಸ್ಟ್ ಟೈಮ್ ಅಲ್ಲಿ ಕೂಡ ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ಕೊಟ್ಟಿದೆ, ಇಂಟಗ್ರಲ್. ಸೊ I is ಫಸ್ಟ್ ಪ್ರಾಬ್ಲಮ್ ಬರ್ಕೋತೀನಿ, ಇಂಟಗ್ರಲ್ ಆಫ್ ದಿ ವ್ಯಾಲ್ಯೂ x into sin x into dx. ನೋಡಿ, ಇಂಟಗ್ರಲ್ ಆಫ್ ದಿ ಫಾರ್ಮುಲಾ u into v into dx ಅನ್ನ ಬರ್ಕೊಂಡ್ರೆ, u v1 minus u dash v2 plus u ಡಬಲ್ ಡ್ಯಾಶ್ v3. ಏನಪ್ಪಾ ಇದು ಅಂತಂದ್ರೆ, ವೆರಿ ಸಿಂಪಲ್. ಈ 1 ಅಂದ್ರೆ ಇಂಟಗ್ರಲ್, 2 ಅಂದ್ರೆ ಇಂಟಗ್ರಲ್, 3 ಅಂದ್ರೆ ಇಂಟಗ್ರಲ್, ಡ್ಯಾಶ್ ಅಂದ್ರೆ ಡಿಫರೆನ್ಸಿಯೇಷನ್. ಸೊ ಹಾಗಾದ್ರೆ ಇಂಟಗ್ರೇಷನ್ ಆಫ್ ದಿ ವ್ಯಾಲ್ಯೂ x into sin x
ಇಂಟು ಡಿ ಎಕ್ಸ್ ಬರ್ಕೊಂಡೆ. ಫಸ್ಟ್ ಫಂಕ್ಷನ್ ಎಕ್ಸ್ ಹಂಗೆ ಇದೆ. ಸೈನ್ ಎಕ್ಸ್ ನ ಇಂಟರ್ನಲ್ ಏನು ಮೈನಸ್ ಕಾಸ್ ಎಕ್ಸ್ ಬರ್ಕೊಂಡೆ. ಮೈನಸ್ ಬಂದೆ. ಈ ಎಕ್ಸ್ ಗೆ ಡಿರೈವೇಟಿವ್ ಏನು 1 ಬರ್ಕೊಂಡೆ. ಇದಕ್ಕೆ ಇನ್ನೊಂದ್ಸತಿ ಇಂಟರ್ವಲ್ ಮಾಡಿದಾಗ ಏನ್ ಬರ್ತೈತೆ, ಕಾಸ್ ಎಕ್ಸ್ ಗೆ ಸೈನ್ ಎಕ್ಸ್ ಅಂತ ಬರುತ್ತೆ. ಪ್ಲಸ್ ಹಾಕ್ತೀನಿ. ಸೊ 1 ಗೆ ಡಿರೈವೇಟಿವ್ ಏನು 0. ಇಲ್ಲಿಗೆ ಸ್ಟಾಪ್ ಮಾಡಿ ನೀವು ಸಿ ಅಂತ ಬರೀರಿ. ಸೊ ದಿಸ್ ಇಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್ ಫಾರ್ ದಿ ಫಸ್ಟ್ ಪ್ರಾಬ್ಲಮ್. ದಿಸ್ ಇಸ್ ಅವರ್ ಫಸ್ಟ್ ಸೊಲ್ಯೂಷನ್. ಓಕೆ, ಸೊ ಈಗ ನೆಕ್ಸ್ಟ್ ಹೋಗೋಣ. ಸೆಕೆಂಡ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ, ದಟ್ ಈಸ್ ಇಂಟರ್ವಲ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್. ಎಕ್ಸ್ ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್. ಸೊ ಲಾಗ್ ಅದ್ರ ಕೊಟ್ಟಾಗ ಮಾತ್ರ ಈ ಸ್ಟೆಪ್ ಮಾಡಕ್ಕಾಗಲ್ಲ. ಲಾಗ್ ಕೊಟ್ಟಾಗ ಮಾತ್ರ ನಾವು ಮಾಮೂಲಿ ಫಾರ್ಮುಲಾ ಹಾಕ್ಬೇಕಾಗತ್ತೆ. ಅದನ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿದೀನಿ. ಸೊ ಇದಕ್ಕೂ ಕೂಡ ಈಗ ನಾನು ಆಲ್ರೆಡಿ ಮೇಲೆ ಫಾರ್ಮುಲಾ ಬರ್ದಿರೋದ್ರೆ ಡೈರೆಕ್ಟ್ ಸಾಲ್ವ್ ಮಾಡ್ತೀನಿ. ಎಕ್ಸ್ ಹಂಗೆ ಇಟ್ಕೋತೀನಿ. ಸೀಕೆಂಡ್ ಸ್ಕ್ವೇರ್ ಗೆ ಇಂಟಗ್ರೇಷನ್ ಬಂದೇನು ಟ್ಯಾನ್ ಎಕ್ಸ್ ಬರ್ಕೊಂಡೆ. ಮೈನಸ್ ಹಾಕ್ದೆ. ಎಕ್ಸ್ ನ ಡಿರೈವೇಟಿವ್ ಏನು 1. ಈ ಟ್ಯಾನ್ ಎಕ್ಸ್ ನ ಇಂಟರ್ವಲ್ ಏನು ಲಾಗರಿದಮ್ ಆಫ್ ದಿ ವ್ಯಾಲ್ಯೂ ಸೀಕೆಂಡ್ ಎಕ್ಸ್. ಪ್ಲಸ್ ಹಾಕ್ತೀನಿ. ಈ 1 ಗೆ ಡಿರೈವೇಟಿವ್ 0 ಅಂದ್ರೆ ಇಲ್ಲಿ ಸಿ ಅಂತ ಬರೀತೀನಿ. ಸೊ ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿ ಸಿ ಅಂತ ಬರ್ಬಿಟ್ರೆ ಸಾಕು. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ಇದು ನಮಗೆ ಈ ಪ್ರಾಬ್ಲಮ್ ಕೂಡ ಮುಗೀತು. ಈಗ ನೆಕ್ಸ್ಟ್ ಒನ್ ಹೋಗೋಣ. ನೆಕ್ಸ್ಟ್ ಒನ್ ಕೊಟ್ಟಿರುವಂತಹ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಫೈಂಡ್ ದ ವಾಲ್ಯೂಮ್ ಅಂತ ಕೊಟ್ಟಿದ್ದಾರೆ. ಐ ಥಿಂಕ್ ದಿಸ್ ಇಸ್ ದ ಲಾಸ್ಟ್ ಪ್ರಾಬ್ಲಮ್. ಫೈಂಡ್ ದ ವಾಲ್ಯೂಮ್ ಅಂತಂದ್ರೆ ವೆರಿ ಸಿಂಪಲ್. ನಾನು ಹೇಳಿದೀನಿ ಫಾರ್ಮುಲಾ ಇದೇ ಕ್ವಶನ್ ಪೇಪರ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಫಾರ್ಮುಲಾ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾಡೋಣ, ಸೊಲ್ಯೂಷನ್ ಬರ್ಕೋತಾ ಇದೀನಿ. ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ವಾಲ್ಯೂಮ್. ವಾಲ್ಯೂಮ್ ಏನು, ಸೊ ಇಂಟಗ್ರಲ್ 5 ಆಚೆ ಬರ್ಕೋತೀನಿ. ಎ ಟು ಬಿ y ಸ್ಕ್ವಯರ್ ಇಂಟು ಡಿ ಎಕ್ಸ್. ದಿಸ್ ಇಸ್ ದ ಫಾರ್ಮುಲಾ. ಹಾಗಾದ್ರೆ ವಿ ಇಸ್ ಈಕ್ವಲ್ ಟು ಪೈ ವ್ಯಾಲ್ಯೂ ಬರ್ಕೊಂಡೆ. ಎಲ್ಲಿಂದ ಎಲ್ಲಿಗೆ, ಫ್ರಮ್ 2 to 4 ಬರ್ಕೊಂಡೆ. y ಸ್ಕ್ವೇರ್ ಅವರೇ ಕೊಟ್ಟಿದ್ದಾರೆ ಎಕ್ಸ್ ಮೈನಸ್ 1 ಇಂಟು ಡಿ ಎಕ್ಸ್. ನೋಡಿ 10 ಮಾರ್ಕ್ಸ್ ಆಗಿರೋದ್ರಿಂದ ಇದಕ್ಕೊಂದು 2 ಮಾರ್ಕ್ಸ್, ಇದಕ್ಕೊಂದು 2 ಮಾರ್ಕ್ಸ್ ಕೊಟ್ಬಿಡ್ತಾರೆ. ಸೊ ನಿಮಗೆ ಬರೀ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 4 ಮಾರ್ಕ್ಸ್ ಬರ್ತಾ ಇದೆ. ಸೊ ಇದನ್ನ ನಿಮ್ಮ ಫ್ರೆಂಡ್ಸ್ ಯಾರು ನಾವ್ ಇಂಟರೆಸ್ಟ್ ಓದಲ್ಲ ಅಂತಾರೋ ಅವರು ತಿಳಿಸ್ಕೊಡ್ಬೇಕು. ಇದನ್ನ ಆರಾಮಾಗಿ ಸಾಲ್ವ್ ಮಾಡ್ತಾರೆ. ಓಕೆ, ಸೊ ಈಗೇನ್ ಮಾಡೋಣ, ಪೈ ಕಾನ್ಸ್ಟೆಂಟ್ ಹಂಗೆ ಬರದೆ ಇಂಟಗ್ರೇಷನ್ ನೋಡಿ ಎಷ್ಟು ಸುಲಭವಾಗಿರುತ್ತೆ. ಎಕ್ಸ್ ನ ಇಂಟಗ್ರೇಷನ್ ಏನಪ್ಪಾ ಎಕ್ಸ್ ಸ್ಕ್ವೇರ್ ಬೈ 2. 1 ನ ಇಂಟಗ್ರೇಷನ್ ಏನಪ್ಪಾ ಎಕ್ಸ್. ಎಲ್ಲಿಂದ ಎಲ್ಲಿಗೆ, ಫ್ರಮ್ 2 to 4. ಹಾಗಾದ್ರೆ ಏನ್ ಮಾಡೋಣ, ವೆರಿ ಸಿಂಪಲ್. ಪೈ ಹಂಗೆ ಇರುತ್ತೆ. ಈಗ ಅಪ್ಪರ್ ಲಿಮಿಟ್ ಹಾಕ್ತಿವಿ. ಸೊ ಅಪ್ಪರ್ ಲಿಮಿಟ್ ಹಾಕಿದಾಗ 4 ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ 4, ಸಾರಿ ಮೈನಸ್ 4. ಇದು ಅಪ್ಪರ್ ಲಿಮಿಟ್. ಮೈನಸ್ ಲೋಯರ್ ಲಿಮಿಟ್ ಹಾಕಿದಾಗ 2 ಸ್ಕ್ವೇರ್ ಡಿವೈಡೆಡ್ ಬೈ 2 ಮೈನಸ್ 2. ಇದು ಲೋಯರ್ ಲಿಮಿಟ್ ಹಾಕಿದಾಗ. ಸೊ ಹಾಗಾದ್ರೆ ಸಿಂಪ್ಲಿಫೈ ಮಾಡೋಣ. ಪೈ ಆಚೆ ಬರ್ಕೋತೀನಿ. ನೋಡಿ 4 ಸ್ಕ್ವೇರ್ ಅಂದ್ರೆ ಎಷ್ಟು, 16. 2 8 16. 8 ಮೈನಸ್ 4 ಎಷ್ಟಾಯ್ತು, 4 ಆಯ್ತು. ಮೈನಸ್ ಒಂದು 2 ಕ್ಯಾನ್ಸಲ್ ಆಗ್ತಾ ಇದೆ. 2 ಮೈನಸ್ 2 ಏನಾಗ್ತದೆ, 0 ಆಗ್ತದೆ. ಸೊ ಹಾಗಾದ್ರೆ ಆನ್ಸರ್ ಎಷ್ಟು, ದ ಆನ್ಸರ್ ಈಸ್ 4 ಟೈಮ್ಸ್ ಆಫ್ ಪೈ. ದಿಸ್ ಇಸ್ ದ ಸ್ಕ್ವೇರ್ ಯೂನಿಟ್ಸ್ ಅಂತ ಬರೀರಿ ಸಾಕು ನೀವು ಬೇಕಾದ್ರೆ. ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ವಾಟ್ ದ ವಾಲ್ಯೂಮ್. ಸೊ ಆಲ್ಮೋಸ್ಟ್ ಒಂದು 1 ಅವರ್ಗೆ ನಾನು ಸಾಲ್ವ್ ಮಾಡಿದೀನಿ. ಬಟ್ ಇದು ಎಲ್ಲಾ ಕ್ವಶನ್ ಸಾಲ್ವ್ ಮಾಡಿರುವಂತದ್ದು. ಅದೇ ನೀವು ಮನಸ್ಸು ಮಾಡಿದ್ರೆ ಏನ್ ಮಾಡಬಹುದು, ಎಲ್ಲಾ ಕ್ವಶನ್ಸ್ ಬೇಕಾಗಿಲ್ಲ. ಕರೆಕ್ಟ್ ಆಗಿ 100 ಮಾರ್ಕ್ಸ್ ಗೆ 1 ಅವರ್ ಅಲ್ಲಿ ಕೂಲ್ ಆಗಿ ಸಾಲ್ವ್ ಮಾಡಬಹುದು. ಕರೆಕ್ಟಾ. ಸೊ ಅಲ್ಲಿಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇದನ್ನ ಲೈಕ್ ಮಾಡಿ, ಮತ್ತೆ ಇದನ್ನ ಶೇರ್ ಮಾಡಿ. ಜೊತೆಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸುಮಾರು ಜನ ಹೊಸ ಸ್ಟೂಡೆಂಟ್, ನೀವೆಲ್ಲ C25 ವಿದ್ಯಾರ್ಥಿಗಳು ಯಾರೆಲ್ಲ ಹೊಸಬ್ರು ಇದಾರೋ ಅವರೆಲ್ಲ ಇನ್ನ ಯೋಚನೆ ಮಾಡ್ತಿದ್ದಾರೆ ನಮ್ಗೆ ಯಾವ ಚಾನಲ್ ನೋಡ್ಬೇಕು ಅಂತ. ಇದನ್ನ ಇಷ್ಟ ಆದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ ಫ್ಯೂಚರ್ ಗೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.